ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಮೊದಲನೇ ಸ್ತೋತ್ರವನ್ನು ನೋಡ್ತಾ ಇದ್ವಿ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ. ಸೊ ನಾವು ಅದು ಚಾಂಟ್ ಮಾಡಬೇಕಾದ್ರೂ ಕೂಡ ಅದು ತಲೆಗೆ ಬರಬೇಕು. ಒಂದು ಸಲ ಎಷ್ಟು ಫಾಸ್ಟಾಗಿ ಚಾಂಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇವಾಗ ಯೂಶಲಿ ಮನೇಲಿ ಏನು ಅಂದರೆ ಅಭ್ಯಾಸ ಅಂದರೆ ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿತ್ರನಿಕುಂಡ ಸಂಭೂತ ದೇವಕಾರ ಸಮುದ್ರ ಉದ್ಯೋಗವಾನ್ ಸಹ ಮುಗಿಸೋದ್ರಲ್ಲಿ ಇರ್ತೀವಿ. ನೋ, ಶ್ರೀಮಾತಾ ಅಂದರೆ ಏನು ಹೇಳಿದ್ವಿ ಲಾಸ್ಟ್ ಕ್ಲಾಸಲ್ಲಿ? ಸೃಷ್ಟಿಕರ್ತ್ರಿ. ಶ್ರೀ ಮಹಾರಾಜ್ಞಿ ಏನು ಹೇಳಿದ್ವಿ? ಸ್ಥಿತಿಯನ್ನು ಪರಿಪಾಲಕಳು ಅಂತ, ಹೌದಾ? ಆಮೇಲೆ ಶ್ರೀಮತ್ ಸಿಂಹಾಸನೇಶ್ವರಿ ಲಯಕರ್ತೆ ಅಂತ. ಸೃಷ್ಟಿ ಸ್ಥಿತಿ ಲಯ. ಚಾಂಟ್ ಮಾಡಬೇಕಾದ್ರೆ ಇದು ನಮ್ಮ ತಲೆಯಲ್ಲಿ ಬರಬೇಕು. ನಮ್ಮ ತಲೆಯಲ್ಲಿ ಬರಲಿಲ್ಲ ಅಂದರೆ ಯೂಸ್ ಇಲ್ಲ. ಇದನ್ನೇ ನಾನು ಲಾಸ್ಟ್ ಕ್ಲಾಸಲ್ಲಿ ವಿವೇಕ ಚೂಡಾಮಣಿನಲ್ಲಿ ಹೇಳಿರೋದು ಅಂತ ಹೇಳಿದ್ದು. ಏನು ಅಂದರೆ, ನೀವು ಎಷ್ಟೇ ಶಾಸ್ತ್ರ ಮಾಡಿದ್ರು ಎಷ್ಟೇ ಶಾಸ್ತ್ರ ಓದಿದ್ರೂ ಜ್ಞಾನ ಬರಲಿಲ್ಲ ಅದರಲ್ಲಿ ಅಂದರೆ ಇಟ್ಸ್ ಎ ವೇಸ್ಟ್ ಅಂತ. ಯಾವುದೇ ಆಗಲಿ ಜ್ಞಾನ ಇಲ್ಲ ಅಂದರೆ, ಇವಾಗ ನಮಗೆ ಸ್ಕೂಲ್ಗಳಲ್ಲಿ ಮಗ್ಗಿ ಪಾಠದಂಗೆ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಗೊತ್ತಿರಲ್ಲ. ಮಗ್ಗು ಹೊಡೆದಿದ್ದು ಒಡಿಸಿ ಮಗ್ಗು ಹೊಡ್ಸಿ ಹಾಕ್ತಾರೆ. ಕೊನೆಗೆ ನೀವು ಬೇಕಾದ್ರೆ ನಿಮ್ಮ ಇವಾಗ ಓದಿರ್ತಾರಲ್ಲ ಸ್ಟೂಡೆಂಟ್ಸ್ನ ಕೇಳಿ, ಆ ಡೆಫಿನೇಷನ್ ಯಾವುದೋ ಒಂದು ಡೆಫಿನೇಷನ್ ಇರುತ್ತೆ, ಆ ಡೆಫಿನೇಷನ್ ಅರ್ಥ ಏನಪ್ಪ ಅಂತ ಕೇಳಿ ಗೊತ್ತಿರಲ್ಲ. ಯಾಕೆ ಅಂದರೆ ಬರೀ ಮಗ್ಗು ಹೊಡೆದಿರ್ತೀವಿ ಅಷ್ಟೇ. ಯಾಕಂದರೆ ಡೆಫಿನೇಷನ್ ಬರುತ್ತೆ 2 ಮಾರ್ಕ್ಗೆ, ಅದನ್ನು ಮಗ್ಗು ಹೊಡೆದು ಕೂತಿರ್ತೀವಿ. ಸೊ ಮಗ್ಗು ಹೊಡೆದು ನಾವು ಆ ಥರ ಜ್ಞಾನವೇ ಇರಲ್ಲ. ಶಂಕರಾಚಾರ್ಯ ಅದೇ ಹೇಳೋದು ವಿವೇಕ ಚೂಡಾಮಣಿಯಲ್ಲಿ. ನೀನು ಎಷ್ಟೇ ಕಲ್ತರು ಏನೇನೇ ಮಾಡಿದ್ರು, ಏನೋ ದಂಡಯಾತ್ರೆ ಮಾಡಿದ್ರು ಅಥವಾ ದೇವಸ್ಥಾನಗಳನ್ನ ಸುತ್ತಿದ್ರು ಅಥವಾ ವೇದಗಳನ್ನು ಓದಿದ್ರು, ಕೊನೆಗೆ ನಿನಗೆ ಆತ್ಮಜ್ಞಾನ ಅನ್ನೋದಿಲ್ಲ ಅದರಲ್ಲಿ ಅಂದರೆ ಇಟ್ಸ್ ಆಫ್ ನೋ ಯೂಸ್. ಎಷ್ಟೇ ಓದಿದ್ರು ಅಷ್ಟೇ ಪ್ರಯೋಜನ ಇಲ್ಲ ಅಂತ. ಒಂದು ಜ್ಞಾನ ಇರಬೇಕು, ಇನ್ನೊಂದು ಆತ್ಮಜ್ಞಾನ ಇರಬೇಕು. ಫಸ್ಟ್ ಜ್ಞಾನ ಬಂದರೆ ಆತ್ಮಜ್ಞಾನ ಬರುತ್ತೆ. ಜ್ಞಾನನೇ ಇಲ್ಲ ಅಂದರೆ ಅದ್ರ ಮೇಲೆ ಇನ್ನು ಆತ್ಮಜ್ಞಾನ ಇಲ್ಲಿ ಬರುತ್ತೆ. ಸೊ ನಾವು ಚಾಂಟ್ ಮಾಡಬೇಕಾದ್ರೆ ಅಥವಾ ಪಾರಾಯಣ ಮಾಡಬೇಕಾದ್ರೆ ಅದು ಫೀಲ್ ಆಗಬೇಕು. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ, ಆ 3 ಫೀಲ್ ಆಗಬೇಕು. ಸೃಷ್ಟಿ ಸ್ಥಿತಿ ಲಯ ಯಾಕೆ ಹೇಳಿದರು ಅಂತ ಫೀಲ್ ಆಗಬೇಕು. ಇದೆಲ್ಲ ಮಾಡ್ತಾ ಬಂದರೆ ಡೆಫಿನೆಟ್ಟಾಗಿ ದೇವಿ ಒಲಿಯಲ್ಲ, ನಿಮ್ಮಲ್ಲೇ ಆವಿರ್ಭವಿಸ್ಬಿಡ್ತಾಳೆ. ಅಷ್ಟು ನಾಲೆಜ್ ಬಂದುಬಿಡತ್ತೆ. ನಾವು ಯಾವತ್ತೂ ದೇವರನ್ನ ದೂರ ಇಟ್ಟು ನೋಡಬಾರ್ದು. ನಾನು ಅದೇ ಹೇಳೋದು, ದೇವರನ್ನ ದೂರ ಇಟ್ಟು ನೋಡಬೇಡಿ ದಯವಿಟ್ಟು. ಅದು ದೇವರು, ಗಣೇಶ ದೇವರು, ಅಲ್ಲಿ ಕೃಷ್ಣ ದೇವರು, ರಾಮ ದೇವರು, ಆ ಥರ ದೂರ ಇಟ್ಟು ನೋಡಬೇಡಿ. ಆ ದೇವರ ಗುಣಗಳು ನಿಮ್ಮಲ್ಲಿ ಆವಿರ್ಭವಿಸಬೇಕು. ಆ ಥರ ನೀವು ಚಾಂಟ್ ಮಾಡೋದು ಅಥವಾ ನೀವು ಕಲಿಬೇಕು. ಅದು ಜ್ಞಾನ ಬಂತು ಅಂದರೆ ಎಲ್ಲರೂ ಆತ್ಮಜ್ಞಾನಿಗಳಾಗ್ತೀರ. ಎಲ್ರಿಗೂ ನಾಲೆಜ್ ಬರ್ತಾ ಹೋಗುತ್ತೆ. ಯಾರಿಗೂ ಇವರು ಅವರು ಅಂತಲ್ಲ. ನಾನು ಹೇಳ್ಬಿಟ್ಟಿದ್ದೀನಿ, ಜನ್ಮನಾ ಜಾಯತೆ ಜಂತು. ನಾನು ಹೇಳಿರೋದಲ್ಲ, ಯಾರೋ ಮಹಾತ್ಮರು ಹೇಳಿರೋದು. ಜನ್ಮನಾ ಜಾಯತೆ ಜಂತು ಕರ್ಮಣಾ ಜಾಯತೆ ದ್ವಿಜಃ. ನೀವು ಮಾಡೋ ಕರ್ಮದಿಂದ ನೀವು ಬ್ರಾಹ್ಮಣನಾಗ್ತೀರೇ ಹೊರತು ನೀವು ಜನವಾರ ತೊಡ್ಕೊಳ್ಳೋದ್ರಿಂದ ಬ್ರಾಹ್ಮಣ ಆಗಲ್ಲ. ಸೊ ಅದನ್ನೇ ಈ ಶಂಕರಾಚಾರ್ಯರು ಹೇಳಿದರು. ಆತ್ಮಜ್ಞಾನ ಅನ್ನೋದು ತುಂಬ ಇಂಪಾರ್ಟೆಂಟು. ಆತ್ಮಜ್ಞಾನವನ್ನು ಪಡ್ಕೊಳ್ಳಿ ಅಂತ. ಓಕೆನಾ? ಸೊ ಇವತ್ತು ಮುಂದಿನ ನಾಮವನ್ನು ನೋಡೋಣ. ಯಾವುದು ಮುಂದಿನ ನಾಮ ಇವತ್ತು? ಚಿದಗ್ನಿಕುಂಡ ಸಂಭೂತ ಅಂದರೆ ಚಿತ್ ಅಂದರೆ ಬ್ರಹ್ಮ ಅಂತ ಅಥವಾ ಸತ್ಯ ಅಂತ. ಓಕೆ, ದೊಡ್ಡದು ಬ್ರಹ್ಮ ಅಥವಾ ಸತ್ಯ ಅಂಥ ಆ ಚಿತ್ ಅನ್ನೋದನ್ನು ಅಗ್ನಿ ಅಂತ ಕೂಡ ಕರೀತಾರೆ. ಅಂಥ ಅಗ್ನಿಯಿಂದ ಆವಿರ್ಭವಿಸಿದವಳು ಅಂತ, ಹುಟ್ಟಿದವಳು ಅಂತ ಹೇಳಲ್ಲ. ಓಕೆನಾ? ಯಾಕೆಂದರೆ ಒಂದ್ಸಲಿ ನಾವು ಹುಟ್ಟಿದವಳು ಅಂತ ಹೇಳಿಬಿಟ್ರೆ ಏನಿರಬೇಕು? ಹುಟ್ಟಿದ ಮೇಲೆ ಸಾವಿರಬೇಕು. ಸೊ ದೇವ್ರಿಗೆ ನಾವು ಸಾವು ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಸೊ ಹುಟ್ಟಿದ ಮೇಲೆ ಸಾವು ಇರಲೇಬೇಕು. ಸೊ ಅದರಿಂದ ಹುಟ್ಟಿದ್ದು ಅಂತ ಹೇಳಲ್ಲ, ಇಲ್ಲಿ ಆವಿರ್ಭವಿಸಿದವಳು ಅಂತ ಹೇಳ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಒಂದು ಉದಾಹರಣೆ ಅರ್ಥ ಮಾಡ್ಕೋಬೇಕು ಅಂದರೆ, ಹಾಲಿನಿಂದ ಮೊಸರು ಹುಟ್ಟತ್ತಾ? ಅದರಿಂದ ಬರುತ್ತೆ. ಯಾವಾಗ ಹುಟ್ಟಿತು ಅಂತ ಹೇಳ್ತೀವ? ಇವಾಗ ಹಾಲನ್ನು ಉದ್ಭವಿಸು, ಅದು ಆಗುತ್ತೆ. ಇವಾಗ ಹಾಲನ್ನು ನಾವು ತೊಗೊಂಡ್ರೆ ಹಾಲನ್ನೇ ಚಿದಗ್ನಿ ಅಂತ ಅಂದ್ಕೊಳ್ಳಿ, ಜ್ಞಾನದ ಅಗ್ನಿ ಅಂತ ಅಂದ್ಕೊಳ್ಳಿ. ಅದರಿಂದ ಮೊಸರು ಬಂತು ಅಂದರೆ ಆವಿರ್ಭವಿಸಿದವರು, ಉದ್ಭವ ಆಯಿತು ಅಂತ. ಅದು ಹುಟ್ಟಿತು ಅಂತ ಹೇಳ್ತೀವ? ಅಥವಾ ತುಪ್ಪ ಹುಟ್ಟಿತು ಹಾಲಿಂದ ಅಂತ ಹೇಳ್ತೀವ? ಇಲ್ಲ. ಅದೇ ಥರನೇ ಇದು ಜ್ಞಾನ ಅನ್ನುವಂತಹ ಅಗ್ನಿಯಿಂದ ಹುಟ್ಟಿದಳು ಅಂತ, ಆವಿರ್ಭವಿಸಿದವಳು ಅಂತ. ಜ್ಞಾನ ಅನ್ನುವಂತಹ ಅಗ್ನಿಯಿಂದ
ಆವಿರ್ಭವಿಸಿದಳು ಅಂತ. ಇದಕ್ಕೆ ನಿಮಗೆ ಇದರಲ್ಲಿ ಬರುತ್ತೆ, ಏನು ಭಗವದ್ಗೀತೆಯಲ್ಲಿ ಒಂದು ಸಿಮಿಲಾರಿಟೀಸ್. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾಸಾತ್ ಕುರುತೆ ಅರ್ಜುನ ಅಂತ. ಅಂದರೆ ಜ್ಞಾನದಿಂದ ನೀನು ಏನೇ ಕೆಲಸ ಮಾಡಿದ್ರು, ಓಕೆನಾ, ಏನೇ ಕೆಲಸ ಮಾಡಿದ್ರು ಆ ಕೆಲಸ ನ್ಯೂಟ್ರಲೈಸ್ ಆಗಿಬಿಡುತ್ತೆ. ನಾನು ಮೊನ್ನೆ ಯಾರಿಗೂ ಹೇಳ್ತಾ ಇದ್ದೆ, ಜ್ಞಾನದಿಂದ ನೀನು ಕೊಲೆ ಮಾಡಿದ್ರು ನ್ಯೂಟ್ರಲೈಸ್ ಆಗುತ್ತೆ. ಯಾಕೆ ಹೇಳಿ? ಜ್ಞಾನ ಇತ್ತು ಅಂದರೆ ನೀನು ಕೆಟ್ಟದ್ದು ಮಾಡಲ್ಲ. ಇವಾಗ ಒಬ್ಬ ಸೈನಿಕ ಶತ್ರುವನ್ನು ಸಾಯಿಸ್ತಾ ಇದ್ದಾನೆ ಅಂದರೆ, ಹೌದಾ, ಕೊಲೆ ಮಾಡ್ತಾ ಇದ್ದಾನೆ ಅಂತಲೇ ಅರ್ಥ. ಹೌದಾ, ಸಾಯಿಸೋದಂದರೆ ಕೊಲೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಬಟ್ ಅವನು ವೀರ ಮರಣವನ್ನು ಹೊಂತಾನೆ, ವೀರ ಸ್ವರ್ಗವನ್ನು ಸೇರ್ತಾನೆ ಅಂತ ಹೇಳ್ತೀವಿ. ಯಾಕೆ? ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾಸಾತ್ ಕುರುತೆ ಅರ್ಜುನ. ಅವನು ಜ್ಞಾನದಿಂದ ಮಾಡ್ತಾ ಇದ್ದಾನೆ. ಅದು ಅಜ್ಞಾನದಿಂದ ಮಾಡಿದಾಗ ಅದು ಪಾಪವಾಗತ್ತೆ. ಜ್ಞಾನದಿಂದ ಮಾಡಿದಾಗ ನೀನು ತಪ್ಪು ಮಾಡಲ್ಲ. ಯಾಕೆಂದರೆ ನಿಂಗೆ ಜ್ಞಾನ ಇರುತ್ತಲ್ಲ, ನೀನು ಯಾವುದೋ ಒಂದು ಉದ್ದೇಶಕ್ಕೆ ಮಾಡಿರ್ತೀಯ. ಸೊ ಅದರಿಂದ ಇವನ್ ಜ್ಞಾನದಲ್ಲಿ ನೀವು ಕೊಲೆಯನ್ನು ಮಾಡಿದ್ರು ಕೂಡ, ಯಾರನ್ನಾದರೂ ಸಾಯಿಸಿದ್ರು ಕೂಡ, ಅದು ಎಲ್ಲವನ್ನು ಭಸ್ಮ ಮಾಡಿಬಿಡುತ್ತೆ, ಆ ಕರ್ಮವನ್ನು ಭಸ್ಮ ಮಾಡಿಬಿಡುತ್ತೆ ಅಂತ. ಸೊ ಅದರಲ್ಲಿ ಆ ಅಗ್ನಿಯಿಂದ ಹುಟ್ಟಿದಂತಹ ಆವಿರ್ಭವಿಸಿದಳು ಲಲಿತಾಂಬೆ ಅಂತ. ಅದೇ ರೀತಿ ರೇಣುಕಾ ಪುರಾಣದಲ್ಲಿ ಹೇಳ್ತಾರೆ, ಏನು ಅಂದರೆ ಆ ಅಗ್ನಿಯಿಂದ ಹೇಗೆ ಆವಿರ್ಭವಿಸಿದವಳು ಅಂತ. ಏನಂದರೆ ದಿವ್ಯ ರೂಪಳು, ದಿವ್ಯಾಭರಣ ಭೂಷಿತಳು, ಚಂದ್ರಬಿಂಬದಂತೆ ಪ್ರಕಾಶಮಾನಳು ಆದ ದೇವಿ ಯಜ್ಞಕುಂಡದಿಂದ ನಿಧಾನವಾಗಿ ಹೊರಬಂದಳು. ಅವಳು ಏಕಾಕಿನಿಯೂ ಜಗದ್ಧಾತ್ರಿಯೂ ಆಗಿದ್ದಳು ಅಂತ. ಅಂದರೆ ಅವಳಷ್ಟು ಸುಂದರವಾಗಿ, ಅವಳಷ್ಟು ಶಕ್ತಿಯುತವಾಗಿ ಬೇರೆ ಸಮನಾಗಿ ಯಾರೂ ಬರಲಿಲ್ಲ ಅಂತ ಅಗ್ನಿಕುಂಡದಿಂದ. ಇದು ರೇಣುಕಾ ಪುರಾಣದಲ್ಲಿ ಹೇಳುವಂಥದ್ದು. ಅವಳೊಬ್ಬಳೇ ಉದ್ಭವಿಸಿದಳು ಅಂತ, ಅಥವಾ ಆವಿರ್ಭವಿಸಿದವಳು ಅಂತ. ಹಾಗೆ ಬ್ರಹ್ಮಾಂಡ ಪುರಾಣದಲ್ಲಿ ಏನು ಹೇಳ್ತಾರೆ ಅಂದರೆ, ಇಂದ್ರಾದಿ ದೇವತೆಗಳು ಏನು ಮಾಡ್ತಾರೆ, ಅದೇ ನಾನು ನಿಮಗೆ ಕತೆ ಹೇಳಿದ್ದೆ ಮೊದಲನೇ ದಿವಸ. ಏನು ಅಂದರೆ ತಾರಕಾಸುರ ಭಂಡಾಸುರಂದು ಗಲಾಟೆ ಜಾಸ್ತಿ ಆಗಿರುತ್ತೆ. ಅವ್ರು ಏನು ಮಾಡ್ತಾರೆ, ನಾರದರ ಇದರ ಪ್ರಕಾರ, ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಹೋಗ್ಬಿಟ್ಟು ಒಂದು ಹೋಮವನ್ನು ಮಾಡ್ತಾರೆ. ಒಂದು ಯೋಜನ ಗಾತ್ರದ ಹೋಮದ ಕುಂಡ ಅಂತೆ. ಅದಕ್ಕೆ ನಾನು ಚೆಕ್ ಮಾಡ್ತಾ ಇದ್ದೆ, ಒಂದು ಯೋಜನ ಅಂದರೆ ಎಷ್ಟು ಅಂತ. ಅದು ಒಂದು ಯೋಜನ ಅಂದರೆ ಆಲ್ಮೋಸ್ಟ್ 7 ಕಿಲೋಮೀಟರ್ ಅಂತೆ. ಅಂದರೆ ಒಂದು ಹೋಮದ ಕುಂಡ, ಒಂದು ಯೋಜನ ಅಂದರೆ 7 ಕಿಲೋಮೀಟರ್ ಅಂತೆ. ಅಂದರೆ ಆ್ಯಕ್ಚುಲಿ 4 ಮೈಲಿಂದ 10 ಮೈಲ್ವರೆಗೂ ಇದೆ ಅಂತ ಹೇಳ್ತಾರೆ. ಅದು ಒಂದೊಂದು ಕಡೆ ವೇರಿಯೇಷನ್ ಇದೆ. ಬಟ್ ಆ್ಯಾವ್ರೇಜ್ ಈಸ್ 4 to 10 ಮೈಲ್ಸ್. ಅಂದರೆ ಆ್ಯಾವ್ರೇಜ್ ಅಂತ ತೊಗೊಂಡ್ರು 7 ಕಿಲೋಮೀಟರ್ಸ್ ಯೋಜನದ್ದು ಹೋಮಕುಂಡ ಮಾಡಿ ದೇವತೆಗಳು ಅವರ ಮಾಂಸಗಳನ್ನು ಅದರಲ್ಲಿ ಆಹುತಿಯಾಗಿ ಕೊಡ್ತಾರಂತೆ. ದೇವತೆಗಳು ಅವರ ಮಾಂಸಗಳನ್ನು ಆಹುತಿಯಾಗಿ ಕೊಡ್ತಾರಂತೆ. ಆ ಕೊಡ್ತಾ ಇದ್ದಾಗ ಇನ್ನೇನು ಕಂಪ್ಲೀಟ್ ದೇಹವನ್ನು ಆಹುತಿಯಾಗಿ ಕೊಡಬೇಕು, ಅಷ್ಟರಲ್ಲಿ ದೇವಿ ಬಾಲ ಸೂರ್ಯನಂತೆ ಪ್ರಕಾಶಮಾನವಾಗಿ ಬರ್ತಾಳೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಇನ್ನೊಂದು ಹೇಳ್ತಾರೆ, ಏನಂದರೆ ಹೇಗೆ ಪ್ರಕಾಶಮಾನವಾಗಿ ಬರ್ತಾಳೆ ಅಂದರೆ ಕೋಟಿ ಸೂರ್ಯರಷ್ಟು ಪ್ರಕಾಶಮಾನವಾಗಿ ಬರ್ತಾರಂತೆ. ಇವಾಗ ನೀವೇ ನೋಡ್ತಾ ಇದ್ದೀರ, ಸಮ್ಮರು, ಹೌದಾ, ಸೂರ್ಯ ಶುರುವಾಯಿತು. ಇರೋ ಒಂದು ಸೂರ್ಯನೇ ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಕೋಟಿ ಸೂರ್ಯರಷ್ಟು ಪ್ರಕಾಶಮಾನವಾಗಿ ಒಂದು ಚೆಂಡು ಅಥವಾ ಲಲಿತಾಂಬೆ ಮೂಲಕವಾಗಿ ಆವಿರ್ಭವಿಸಿದಳು ಅಂತ ಹೇಳ್ತಾರೆ. ಇದಕ್ಕೆ ಆ್ಯಕ್ಚುಲಿ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾರೆ. ಭಗವದ್ಗೀತೆ ವಿಶ್ವರೂಪ ದರ್ಶನದಲ್ಲಿ 11ನೇ ಚಾಪ್ಟ್ರಲ್ಲಿ ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗ ಪದುತ್ಥಿತ ಯದಿ ಭಾ ಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಹೇಗೆ ಸಾವಿರಾರು ಸೂರ್ಯರು ಒಂದ್ಸಲಿ ಬಂದರೆ ಹೇಗಿರುತ್ತೋ ಹಾಗೆ ಕೃಷ್ಣ ತನ್ನ ವಿಶ್ವರೂಪವನ್ನು ನೋಡಿಸ್ಬೇಕಾದ್ರೆ ಅಷ್ಟು ಬೆಳಕು ಬಂತಂತೆ. ನಮ್ಮ ಕಣ್ಣುಗಳಿಗೆ ಇರೋ ಒಂದು ಸೂರ್ಯನೇ ತಡ್ಕೊಳಕ್ಕಾಗ್ತಾ ಇಲ್ಲ, ಇನ್ನು ಇಷ್ಟು ಸೂರ್ಯವನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಸೊ ನೀವು ದೇವರನ್ನು ನೋಡಬೇಕು ಅಂದರೆ, ಅನುಭವಿಸಬೇಕು ಅಂದರೆ ಆ ಶಕ್ತಿ ಬಂದಿರಬೇಕು ಮೊದಲು. ಆ ಶಕ್ತಿ ಬಂದಿಲ್ಲದೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನೀವು ಸಾಕಷ್ಟು ಕುಂಭಮೇಳದ ವೀಡಿಯೋಗಳು ನೋಡ್ತಾ ಇದ್ದೀರಾ. ಯಾವುದಾದ್ರು ಒಂದು ನಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯನಾ? ಆ ಗೋರಿ ಬಾಬಾದಾಗಲಿ ನೋಡ್ತಾ ಇದ್ದೀರಾ, ಯಾವುದಾದ್ರು ಒಂದನ್ನು ಮಾಡೋಕ್ಕೆ ಸಾಧ್ಯನಾ? ಸೊ ಆ ಒಂದು ಮಾಡಬೇಕು ಅಂದ್ರೂ ಅವರು ಅಷ್ಟು ವರ್ಷ ಕಷ್ಟಪಟ್ಟಿರ್ತಾರೆ, ಅಷ್ಟು ಶಕ್ತಿಯನ್ನು ಪಡ್ಕೊಂಡಿರ್ತಾರೆ, ಆವಾಗ ಅದು ಸಾಧ್ಯ.
ನಾವು ಇಲ್ಲಿ ಕೂತ್ಕೊಂಡು ನಮಗೇನು ಮೊಬೈಲಲ್ಲಿ ಆಟ ಆಡಿಕೊಂಡು ತಿಂಡಿ ತಿಂದ್ಕೊಂಡು ಊಟ ಮಾಡಿಕೊಂಡು ಪಾನಿಪುರಿ ತಿಂದ್ಕೊಂಡು ಇದು ತಿಂದ್ಕೊಂಡು ನಮ್ಗೆ ದೇವ್ರು ಹೋಗಿದ ತಕ್ಷಣ ಕಾಣಿಸ್ಬಿಡ್ಬೇಕು. ದೇವ್ರಿಗೆ ನಾನು ಕೇಳಿದ ತಕ್ಷಣ ದೇವ್ರು ನನಗೆ ವರ ಕೊಟ್ಬಿಡ್ಬೇಕು, ನಾನು ನೋಡ್ಕೊಂಬಿಡ್ಬೇಕು ದೇವರು, ಮತ್ತು ನಾನು ಕೇಳಿದ ತಕ್ಷಣ ಮುಂದಿನ ಇದರಲ್ಲಿ ಸಂಬಳ ಜಾಸ್ತಿ ಮಾಡಿಬಿಡ್ಬೇಕು, ಅಥವಾ ಇನ್ನೊಂದೇನೋ ನನಗೆ ಪ್ರಮೋಷನ್ ಸಿಕ್ಬಿಡ್ಬೇಕು, ಈ ಥರ ಮಾತಾಡ್ಕೊಂಡು ಕೂತ್ಕೊತೀವಿ. ಹೌದಾ? ಎಷ್ಟು ಕಷ್ಟ ಇದೆ ಅಂದರೆ ಆ ಒಂದು ಶಕ್ತಿಯನ್ನು ಅನುಭವಿಸೋದು ಅಥವಾ ನೋಡೋದು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಸೊ ನಮ್ಮ ಮೆಂಟಾಲಿಟಿ ಅಷ್ಟೇ. ನಮಗೇನಂದರೆ ನಮ್ಗಾದು ಬಿಟ್ಟರೆ ಸಾಕು, ದೇವರು ಅಲ್ಲಿ ಬರ್ತಾರೋ ಬಿಡ್ತಾರೋ, ದೇವ್ರು ತಿಂತಾನೋ ಬಿಡ್ತಾನೋ ಏನು ತಲೆ ಕೆಡಿಸೋ, ನಮ್ದಾಯ್ತಾ, ಊಟಕ್ಕೆ ರೆಡಿ ಆಯಿತಾ, ಎಲ್ಲ ಹಾಕಿದ್ದ, ಮುಗೀತು. ದೇವ್ರು ತಿಂದರೆ ಇಲ್ಲೋ ಕೇಳ್ಕೊಳ್ಳಲ್ಲ ನಾವು. ಸೊ ಅದು ಏನಂದರೆ ಅಷ್ಟು ಪವರ್ಫುಲ್ ಇರುತ್ತೆ ಆ ಒಂದು ಎನರ್ಜೀಸು. ಸೊ ಅದನ್ನು ಆವಿರ್ಭವಿಸಿದವಳು ಅಂತ. ಸೊ ಚಿದಗ್ನಿಕುಂಡ ಸಂಭೂತ ಅಂದರೆ ಚಿತ್ ಅನ್ನುವಂತಹ ಅಗ್ನಿಯಲ್ಲಿ ಉದ್ಭವಿಸಿದವಳು ಅಥವಾ ಆವಿರ್ಭವಿಸಿದವಳು ಅಂತ ಹೇಳ್ತಾರೆ. ಏನಕ್ಕೆ ಆವಿರ್ಭವಿಸಿದ್ಲು, ಏನಕ್ಕೆ ಬರಬೇಕಾಗಿತ್ತು? ಮುಂದೆ ಲೈನ್ ಅದೇ ಹೇಳೋದು, ದೇವಕಾರ್ಯ ಸಮುದ್ಯತ. ಅವಳಿಗೋಸ್ಕರ ಬರಲಿಲ್ಲ, ದೇವಕಾರ್ಯ ಸಮುದ್ಯತ. ದೇವರು ಬಂದು ಕೇಳ್ಕೊಂಡ್ರು, ದೇವತೆಗಳು ಬಂದು ಕೇಳ್ಕೊಂಡ್ರು, ಏನೋ ಒಂದು ಕಾರ್ಯ ಆಗಬೇಕು. ಏನಕ್ಕೆ ಕೇಳ್ಕೊಂಡಿದ್ರು ಅವರು? ಭಂಡಾಸುರನ ಸಾಯಿಸಬೇಕು ಅಂತ. ಹೌದಾ? ಯಾರು ಭಂಡಾಸುರ? ಮನ್ಮಥ. ಹೌದಾ? ಮನ್ಮಥ ಅವನು 60 ವರ್ಷ ಪ್ರಜಾಪತಿ ಆಗುವಂತ ಕೊಟ್ಬಿಡ್ತಾರೆ. ಅಲ್ಲಿಂದ ಅವನು ಭಂಡಾಸುರನಾಗಿರ್ತಾನೆ. ಸೊ ಅವನನ್ನು ಸಾಯಿಸಬೇಕು ಅಂತ ಕೇಳ್ಕೊಂಡಿದ್ರಿಂದ ಬಂದರು. ಏನಕ್ಕೆ ಬಂದರು? ದೇವ ಕಾರ್ಯ ಸಮುದ್ಯತ, ದೇವತೆಗಳ ಕಾರ್ಯಕ್ಕಾಗಿ ಬಂದಿದ್ದು ಅಂತ. ಓಕೆನಾ? ಹಾಗೆ ಇದರಲ್ಲಿ ಕೂರ್ಮ ಪುರಾಣದಲ್ಲಿ ಹೇಳ್ತಾರೆ. ಕೂರ್ಮ ಪುರಾಣದಲ್ಲಿ ದೇವಿನೇ ಈ ಮಾತು ಹೇಳುವಂಥದ್ದು. ಏನು ಅಂದರೆ ತನ್ನ ತಂದೆ ಹಿಮವಂತನಿಗೆ ಹೇಳುವಂಥ ಮಾತು ಏನಂದರೆ, ದೇವತೆಗಳಿಂದ ಪ್ರಾರ್ಥಿಸಲ್ಪಟ್ಟಿದ್ದರಿಂದ ನಾನು ಆ ಕಾರ್ಯವನ್ನು ಸ್ಮರಿಸ್ಕೊಂಡು ಆ ಕಾರ್ಯ ನಾನು ಮಾಡಬೇಕು ಅಂತ ಗೊತ್ತಾಯ್ತು. ಅವರು ಪ್ರಾರ್ಥಿಸ್ಕೊಂಡ್ರು. ಈ ಕಾರ್ಯ ಮಾಡುವ ಉದ್ದೇಶದಿಂದ ನನ್ನ ಮಹೇಶ್ವರನ ನಿಂದಕನಾದ ಯಾರು? ದಕ್ಷ. ಪಾರ್ವತಿ, ನಿಮ್ಮ ಕತೆ ಜ್ಞಾಪಕ ಇದೆ, ದಕ್ಷ ನಿಂದನೆ ಮಾಡಿರ್ತಾನೆ ಈಶ್ವರನ್ನ. ಹೌದಾ? ಅವನನ್ನು ಧಿಕ್ಕರಿಸಿ ಪರ್ವತರಾಜನ ಮಗಳಾಗಿ, ಅಂದರೆ ಹಿಮವಂತ, ಓಕೆ, ಪರ್ವತರಾಜನ ನಿನ್ನನ್ನು ತಂದೆಯಾಗಿ ನಾನು ಸೆಲೆಕ್ಟ್ ಮಾಡಿಕೊಂಡು ಮೇನಾದೇವಿ ಅಂದರೆ ಅವ್ರ ಹೆಂಡತಿ ಮೇನಾದೇವಿಯ ಹೊಟ್ಟೆಯಲ್ಲಿ ಜನಿಸಿದ್ದೀನಿ ಅಂತ ಕೂರ್ಮ ಪುರಾಣದಲ್ಲಿ ದೇವಿನೇ ಹೇಳುವಂತಹ ಮಾತಿದು. ಓಕೆನಾ? ಇದು ದೇವ ಕಾರ್ಯ ಸಮುದ್ಯತ. ಆ ಕಾರಣದಿಂದ ದೇವರ ಕಾರ್ಯದಿಂದ ಆವಿರ್ಭವಿಸಿದಳೆ ಅಥವಾ ಉದ್ಭವಿಸಿದಳೆ ಅಂತ. ಓಕೆನಾ? ನೆಕ್ಸ್ಟು ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ. ಉದ್ಯದ್ಭಾನು ಸಹಸ್ರಾಭ. ಹೆಂಗಿದ್ದಾಳೆ ದೇವಿ? ಅದು ತುಂಬ ಇಂಪಾರ್ಟೆಂಟ್ ಅಲ್ಲ. ಹೆಂಗಿದ್ದಾಳೆ, ಹೆಂಗೆ ಬಂದಳು, ಹೆಂಗೆ ಕಾಣಿಸ್ತಾ ಇದ್ದಾಳೆ? ಉದ್ಯದ್ಭಾನು ಸಹಸ್ರಾಭ ಅಂದರೆ ಉದಯಿಸುತ್ತಿರುವ ಸೂರ್ಯನ ಹಾಗೆ ಇದ್ದಾಳೆ ಅಂತ. ಉದಯಿಸುತ್ತಿರುವ ಸೂರ್ಯ ಯಾರಾದರೂ ಕರೆಕ್ಟಾಗಿ ನೋಡಿದ್ದೀರಾ? ನೋಡಿಲ್ಲ ಅಂದರೆ ನಾನು 3 ದಿವಸದಿಂದ ನನ್ನ ರಥಸಪ್ತಮಿ ಫೋಟೋದು ರೋಶ್ನಿಯವ್ರು ತೆಗೆದಿರೋದಿದೆ, ಹಾಕಿದ್ದೀನಿ, ಅದನ್ನು ನೋಡಿ ಕಲರ್ ಗೊತ್ತಾಗತ್ತೆ. ಓಕೆನಾ? ಕನ್ಯಾಕುಮಾರಿನಲ್ಲಿ ತೆಗೆದಿರೋದು. ಲಾಸ್ಟ್ ಇಯರ್ ಕನ್ಯಾಕುಮಾರಿಗೆ ಹೋದಾಗ ಅಲ್ಲಿ ಹಾಕಿದ್ದೀನಿ ರೋಶ್ನಿ ಅಂತ, ಇವರೇ ತೆಗೆದಿರೋದು. ಓಕೆ, ಆ ಕಲರು ಆ ಪಕ್ಕಾ ಉದಯಿಸುತ್ತಿರುವ ಸೂರ್ಯ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಆ ತಿಳಿಗೆಂಪು ಬಣ್ಣ ಬರುತ್ತಲ್ಲ, ನೀವು ಅಲ್ಲೇ ನೋಡಬೇಕು. ಬೆಂಗಳೂರಲ್ಲಿ ನೋಡಿದ್ರೆ ಗೊತ್ತಾಗಲ್ಲ, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗಲ್ಲ. ನೀವು ಅಲ್ಲಿ ಆ ಯಾವುದೋ ಸಮುದ್ರ ತೀರದಲ್ಲೋ ಅಥವಾ ಔಟ್ಸ್ಕರ್ಟ್ಸ್ ಈ ಕಡೆ ಸ್ವಲ್ಪ ಆಂಧ್ರ ಕಡೆಗೆಲ್ಲ ಹೋದರೆ ಫ್ಲ್ಯಾಟ್ ಲ್ಯಾಂಡ್ ಇರುತ್ತೆ. ಸೊ ಅಂಥ ಕಡೆ ನೀವು ಅದನ್ನು ನೋಡಬೇಕು. ಸೊ ತಿಳಿಗೆಂಪು ಯಾವುದೋ ಉದ್ಯದ್ಭಾನು ಸಹಸ್ರಾಭ ಅಂದರೆ ಉದಯಿಸುತ್ತಿರುವ ಸೂರ್ಯ ಯಾವ ಕಲರ್ ಇರ್ತಾನೆ? ಕೆಂಪು, ತಿಳಿಗೆಂಪು ಅಥವಾ ಕೆಂಪು ಕಲರ್ ಇರ್ತಾನೆ. ಆ ಬಣ್ಣದಿಂದ ಶೋಭಿಸ್ತಾ ಇದ್ದಾಳೆ ಅಥವಾ ಆ ಬಣ್ಣದಲ್ಲಿ ಇದ್ದಾಳೆ ಅಂತ. ಹಾಗೆ ಇನ್ನೂ ಕೆಲವು ತಂತ್ರಗಳ ಬುಕ್ ಬರುತ್ತೆ. ಆ ಬುಕ್ಗಳಲ್ಲಿ ಏನು ಹೇಳ್ತಾರೆ ಅಂದರೆ, ದೇವಿಯ ವಿಮರ್ಶ ರೂಪ ಬಂದು ಆ ಕೆಂಪು ಬಣ್ಣನೇ ಅಂತ ಹೇಳ್ತಾರೆ. ಅವಳ ವಿಮರ್ಶ ರೂಪ ಏನು ಅಂದರೆ, ದೇವಿಯನ್ನು 3 ಥರ ನಾವು ಪೂಜಿಸ್ಬೋದು. ಒಂದು ಸ್ಥೂಲ ರೂಪವಾಗಿ, ಇನ್ನೊಂದು ಸೂಕ್ಷ್ಮ ರೂಪವಾಗಿ, ಇನ್ನೊಂದು ಪರರೂಪವಾಗಿ. ಓಕೆ, ಒಂದು ಸ್ಥೂಲ ರೂಪವಾಗಿ ಅಂದರೆ ಏನು ಅಂದರೆ ಆಸ್ ಸಚ್ ಕೈ, ಕಾಲು, ಕಣ್ಣು, ಮುಖ, ಹಣೆ, ತಲೆ ಈ ಥರ ಈ ಮೂರ್ತಿಯಾಗಿ ಪೂಜಿಸಬಹುದು. ಸೂಕ್ಷ್ಮ ರೂಪದಲ್ಲಿ ಮಂತ್ರದಲ್ಲಿ ಪೂಜಿಸ್ಬೋದು.
ಓಕೆ, ಮಂತ್ರದಲ್ಲಿ ನಾವು ಪೂಜಿಸ್ಬೋದು. ಮಂತ್ರಗಳನ್ನು ಹೇಳೋದ್ರಿಂದ ಅವಳನ್ನು ಉದ್ಭವ ಆಗೋಂಗೆ ಮಾಡಬಹುದು ಮಂತ್ರ ರೂಪದಲ್ಲಿ. ಇನ್ನೊಂದು ಪರಾರೂಪ ಅಂದರೆ ಏನು ಅಂದರೆ ಬ್ರಹ್ಮನ ರೂಪದಲ್ಲಿ ಅಥವಾ ಆತ್ಮನ ರೂಪದಲ್ಲಿ ಅಥವಾ ಪರಮಾತ್ಮನ ರೂಪದಲ್ಲಿ ಜ್ಞಾನಿಗಳಿಗೆ ಇದು ಸಾಧ್ಯ. ಓಕೆ, ಜ್ಞಾನಿಗಳಿಗೆ ಈ ಲೆವೆಲ್ಗೆ ಹೋಗೋಕ್ಕೆ ಸಾಧ್ಯ. ನಮಗೆಲ್ಲ ಸ್ಥೂಲ ಮತ್ತು ಸೂಕ್ಷ್ಮ, ಕಷ್ಟಪಟ್ಟರೆ ಸೂಕ್ಷ್ಮ. ಅದು ಮಂತ್ರ ಅಥವಾ ಯಂತ್ರ ಅದರಲ್ಲಿ ಬರುತ್ತೆ, ಮಂತ್ರಯಂತ್ರದಲ್ಲಿ ಬರುತ್ತೆ. ಓಕೆ, ಸೊ ನಮಗೇನು ಅಂದರೆ ಸ್ಥೂಲ ಅಥವಾ ಸೂಕ್ಷ್ಮದಲ್ಲಿ ನಾವು ಪೂಜೆ ಮಾಡ್ಬೋದು. ಸೊ ಅದರಲ್ಲಿ ಹೇಳೋದೆ ಏನು ಹೇಳ್ತಾರೆ ಅಂದರೆ ಕೆಂಪು ಬಣ್ಣನೇ, ಕೆಂಪು ಬಣ್ಣ ಲೌಹಿತ್ಯ ಅಂತ ಕರೀತಾರೆ. ಆ್ಯಕ್ಚುಲಿ ಕೆಂಪು ಬಣ್ಣನೇ ಅವರ ವಿಮರ್ಶ ರೂಪ ಅಂತ. ಅಂದರೆ ನಾವು ಏನೇ ಒಂದು ವಿಮರ್ಶೆ ಮಾಡಬೇಕಾಗಿದ್ರು ಅವಳ ಆಕಾರವನ್ನು ತಗೊಂಡ್ರೆ ಅದು ಕೆಂಪು ಬಣ್ಣದ್ದಾಗಿರುತ್ತೆ ಅಂತ. ಓಕೆ, ಉದ್ಯದ್ಭಾನು ಸಹಸ್ರಾಭ. ಆ ಕೆಂಪು ಬಣ್ಣ ಏನು ಅಂದರೆ ರೈಸಿಂಗ್ ಸನ್ ಕಲರ್ ಅಂತ. ಓಕೆ, ಇನ್ನೊಂದು ವಾಮಕೇಶ್ವರ ತಂತ್ರ ಅಂತಲೂ ಬರುತ್ತೆ. ಅದರಲ್ಲೂ ಕೂಡ ಅದೇ ಹೇಳ್ತಾರೆ. ತ್ರಿಪುರಾದೇವಿ ಅವಳ ಸ್ವರೂಪನೇ ಕೆಂಪು ಬಣ್ಣ ಅಥವಾ ಕೆಂಪು ಬಣ್ಣವೇ ಅವಳ ವಿಮರ್ಶ ರೂಪ ಅಂತ. ಸೊ ಈ ಕೆಂಪು ಬಣ್ಣ ವಿಮರ್ಶ ರೂಪ ಹೆಂಗಿದ್ದಾಳೆ? ಚತುರ್ಬಾಹು ಸಮನ್ವಿತ, ಅಂದರೆ 4 ಕೈಗಳು ಇದೆ. ಚತುರ್ಬಾಹು ಸಮನ್ವಿತ, 4 ಕೈಗಳಿದೆ. ಓಕೆನಾ, ನೋಡಿರ್ತೀರ ನೀವು ದೇವರು ಫೋಟೋನ, ಹೌದಾ? ಆ ಕೈಗಳಲ್ಲಿ ಏನಿದೆ? ನೆಕ್ಸ್ಟು ಇದು ಏನೋ ನಾಮ, ಏನು? ರಾಗಸ್ವರೂಪ ಪಾಷಾಢ್ಯ ಅಲ್ವಾ? ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ. ರಾಗಸ್ವರೂಪ ಪಾಷಾಢ್ಯ ಅಂದರೆ ಪಾಷಾಢ್ಯ. ಪಾಶ ಅಂದರೆ ಏನು ಅಂದರೆ ಹಗ್ಗ ಅಂತ ತಗೊತಾರೆ. ಓಕೆನಾ, ಪಾಶ ಅಂದರೆ ಹಗ್ಗ ಅಥವಾ ಬಂಧಿಸೋದು, ಏನಾದರೂ ಒಂದು ವಯರೋ ಅಥವಾ ಪ್ರಿಫರಬಲಿ ಹಗ್ಗ ಅಂತ, ಪಾಶ ಅಂತ. ಓಕೆನಾ, ರಾಗಸ್ವರೂಪ ಪಾಷಾಢ್ಯ ಅಂದರೆ ಆ ಪಾಷಾಢ್ಯ ಯಾವ ಥರ ಇದೆ ಅಂದರೆ ರಾಗಸ್ವರೂಪವಾಗಿದೆ ಅಂತ. ಓಕೆನಾ, ಇವಾಗ ರಾಗ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ರಾಗ ಅಂದರೆ ಏನು? ಇದೊಂದು ಏನಂತಾರೆ, ಯೋಗದಲ್ಲೂ ಇದು ಬರುತ್ತೆ, ಮನಸ್ಸಿನ ಚಿತ್ತವೃತ್ತಿ ಅಂತ ಕರೀತಾರೆ. ಇದು ಒಂದು ವೃತ್ತಿ, ಮನಸ್ಸಿನ ಚಿತ್ತವೃತ್ತಿ ಒಂದು ರಾಗ ಅಂತ. ಏನು ರಾಗ ಅಂದರೆ? ಪತಂಜಲಿ ಯೋಗ ಸೂತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಸುಖಾನುಶಾಯಿ ರಾಗ ಅಂತ ಹೇಳ್ತಾರೆ. ಸುಖಾನುಶಾಯಿ ರಾಗ, ನಾವು ಸುಖವನ್ನು ಅರಿಸ್ಕೊಂಡು ಹೋಗ್ತೀವಲ್ಲ ಅದೇ ರಾಗ ಅಂತ ಅರ್ಥ ಮಾಡಿಸೋಣ. ಓಕೆನಾ, ನೀಟಾಗಿ ಅರ್ಥ ಮಾಡ್ಕೋಬೇಕು. ಯಾವುದೇ ಅರ್ಥ ಮಾಡ್ಕೊಂಡ್ರು. ನಮ್ಮ ಮನೇಲಿ ಇವಾಗ ಏನೋ ನನಗೆ ನಮ್ಮ ಮಗಳು ಯಾರೋ ಕೇಳಿದ್ರು ಅಥವಾ ನನ್ನ ಹೆಂಡ್ತಿನ ಯಾರೋ ಕೇಳಿದ್ರು, ಒಂದು ನಾಯಿ ತಂದೆ. ಓಕೆನಾ, ಆ ನಾಯಿ ತಂದು ಮನೇಲಿ ಇಟ್ಕೊತೀನಿ. ಖುಷಿ ಆಗುತ್ತೆ. ದಿನ ಆಟ ಆಡ್ತೀವಿ, ಅದ್ರ ಜೊತೆ ಊಟ ಮಾಡ್ತೀವಿ, ಆಟ ಆಡ್ತಾಯಿರ್ತೀವಿ, ಎಲ್ಲ ಮಾಡ್ತಾಯಿರ್ತೀವಿ. 1-2 ದಿವಸ ಆದಮೇಲೆ ತುಂಬ ಅಟ್ಯಾಚ್ಮೆಂಟ್ ಆಗುತ್ತೆ. ಆಮೇಲೆ ನಾನು ಪೂಜೆ ಮಾಡಬೇಕಾದ್ರೂ ನಾಯಿ ಬಗ್ಗೆ ಯೋಚನೆ ಮಾಡ್ತೀನಿ, ಅಥವಾ ನಾನು ಸ್ನಾನ ಮಾಡಬೇಕಾದ್ರೂ ನಾಯಿ ಬಗ್ಗೆ ಯೋಚನೆ ಮಾಡ್ತೀನಿ. ಓಕೆನಾ, ಇನ್ನೆಲ್ಲೋ ಕೂತಿರ್ಬೇಕಾದ್ರೂ ನಾಯಿ ಎಲ್ಲೋಯ್ತು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸೊ ನನಗೇನು ಆ ನಾಯಿ ಬಗ್ಗೆ ನನಗೆ ಯೋಚನೆ ಮಾಡ್ತಾಯಿದ್ರೆ ನನಗೆ ಮನಸ್ಸಿಗೆ ಸುಖವನ್ನು ಕೊಡ್ತಾಯಿದೆ. ಇದನ್ನೇ ರಾಗ ಅನ್ನೋದು. ಕಾಲೇಜ್ಗೆ ಹೋಗೋ ಫ್ರೆಂಡ್ಸ್ ಗೊತ್ತಿರುತ್ತೆ, ಏನಂದರೆ ಫ್ರೆಂಡ್ಸು ಯಾರೋ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟಿರ್ತಾರೆ, ಹೌದಾ? ಅವರು ಇದ್ದರೆ ಏನೋ ಖುಷಿ. ಏನೂ ಇಲ್ಲ, ಏನೂ ಮಾಡಲ್ಲ, ಬರೀ ಕಾಡಟ್ಟೆನೆ ಕೊನೆಗೆ. ಅದು ಏನೂ ಇರಲ್ಲ ಅಲ್ಲಿ. ಸುಮ್ಮನೆ ಹೋಗ್ಬಿಟ್ಟು ಸಂಜೆ ನೀನು 1 hour 2 hours ಏನು ಮಾತಾಡ್ತೀರಾ ಅಂತ ಕೇಳಿದ್ರೆ ಏನೂ ಗೊತ್ತಿರಲ್ಲ, ಅಲ್ಲಿ ಮಾತಾಡಿ ಬಿಟ್ಟು ಬಂದಿರ್ತಾರೆ. ಬಟ್ ಅದು ಏನೋ ಇದ್ದರೆ ಖುಷಿ. ಇದನ್ನೇ ರಾಗ. ಸುಖಾನುಶಾಯಿ ರಾಗ ಅಂದರೆ ನಂಗೆ ಅದು ಬೇಕು, ಅವ್ರು ಬಿಡಬೇಕು, ಅವ್ರು ಇರಬೇಕು, ಇವ್ರು ಇರಬೇಕು, ಇದೆಲ್ಲ ಅನ್ಕೊಳ್ತಾ ಇರ್ತೀವಲ್ಲ, ನಮ್ಗೆ ಅದು ಸುಖ ಕೊಡ್ತಾ ಇರುತ್ತಲ್ಲ, ಅದನ್ನು ರಾಗ ಅಂತ ಕರೀತಾರೆ. ಒಂಥರ ಅಟ್ಯಾಚ್ಮೆಂಟ್, ಅದೇ ರಾಗ. ಓಕೆ, ಇವಾಗ ನಮ್ಗೆ ಏನೋ ನಾನು ಪ್ರಮುಖ ಯಾವಾಗ ಫ್ರೀ ಇದ್ದಾಗ ಬಾರ ಒಂದು ಕಾಫಿ ಕುಡ್ಕೊಂಬರೋಣ ಅಂತ ಹೋಗ್ತೀವಿ, ಹೌದಾ? ಕಾಫಿ ಕುಡಿಯೋದ್ರಲ್ಲಿ ಏನೋ ಖುಷಿ, ರಾಗ. ಅದ್ರ ಮೇಲೆ ನಮಗೆ ಅದು ಬರುತ್ತದೆ ಅಟ್ಯಾಚ್ಮೆಂಟು. ಆ ಕಾಫಿ ಕುಡ್ಕೊಂಬಂದ್ಬಿಡೋಣ, ಒಂದು ರೌಂಡ್ ಕಾಫಿ ಕುಡ್ಕೊಂಬಂದ್ರೆ ನೆಮ್ಮದಿ, ಸುಖ ಬಂತದ್ರಲ್ಲಿ. ಸುಖಾನು ನಮ್ಗೆ ಇನ್ನೊಂದೇನಿದೆ, ಕಾಫಿ ಕುಡಿದ್ರೆ ಸುಖ ಅನ್ನೋದಿದೆ, ಕಾಫಿ ಕುಡಿದೇ ಇದ್ರೆ ಸುಖ ಇಲ್ವಾ? ಬಟ್ ನಮಗೇನಾಗಿದೆ, ರಾಗಕ್ಕೆ ಅಟ್ಯಾಚ್ಡ್ ಆಗಿದ್ದೀವಿ. ರಾಗ ಏನಂದರೆ ಕಾಫಿ ಕುಡಿದ್ರೆ ನಂಗೆ ಸುಖ ಅಂತ. ಸೊ ಆ ಸುಖದ ಹಿಂದೆ ಓಡೋಗ್ತೀವಿ, ಅದನ್ನು ರಾಗ ಅಂತ ಕರೀತಾರೆ. ಓಕೆ, ಅದಕ್ಕೆ ಪತಂಜಲಿ ಯೋಗ ಸೂತ್ರದಲ್ಲಿ ನಾನು ಹೇಳೋದು ಸುಖಾನುಶಾಯಿ ರಾಗ ಅಂತ. ಸೊ ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ದೇವಿಯ ಕೈಯಲ್ಲಿ ಒಂದು ಪಾಶ ಇದೆ, ಅದು ರಾಗ ಸ್ವರೂಪವಾಗಿದೆ.
ಎರಡು ಥರ ಅರ್ಥ ಮಾಡ್ಕೋಬೋದು. ಒಂದು, ದೇವಿ ನಾನು ರಾಗವನ್ನು ಗೆದ್ದಿದ್ದೀನಿ ಅಂತ ಅರ್ಥ ಮಾಡ್ಕೋಬೋದು. ದೇವಿ ರಾಗವನ್ನು ಗೆದ್ದಿದ್ದೀನಿ ಅಂತ ಅರ್ಥ ಮಾಡ್ಕೋಬೋದು, ದೇವಿ ಹೇಳ್ತಾ ಇರೋದು. ಇನ್ನೊಂದು ಅರ್ಥ ಏನು ಮಾಡ್ಕೋಬೋದು, ದೇವಿಯನ್ನು ಯಾರು ನಂಬಲ್ವೋ ಅವ್ರಿಗೆ ನಾನು ಈ ಪಾಶವನ್ನು ಹಾಕ್ತೀನಿ ಅಂತ. ದೇವಿಯನ್ನು ಯಾರು ನಂಬಲ್ವೋ ನಾನು ಆ ರಾಗ ಅನ್ನೋ ಪಾಶವನ್ನು ಹಾಕ್ತೀನಿ. ರಾಗ ಪಾಶ ಹಾಕಿದ್ರೆ ಏನಾಗ್ಬಿಡುತ್ತೆ, ಅಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ. ಹೌದಾ? ರಾಗ ಪಾಶ ಹಿಂಗೆ ಹಾಕಿದ್ರೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ವಿವೇಕ ಚೂಡಾಮಣಿನಲ್ಲಿ ಒಂದು ಶ್ಲೋಕ ಇದೆ, ನೀವು ಮಾಡಿದ್ದೆ ನಿಮಗೆಲ್ಲ, ಅದು 75ನೇ ಶ್ಲೋಕದಲ್ಲಿ ಬರುತ್ತೆ. ಯೇಷು ಮೂಢ ವಿಷಯೇಷು ಬದ್ಧ ರಾಗೋರು ಪಾಶೇನ ಸುದುರ್ದಮೇನ ಆಯಾಂತಿ ನಿರ್ಯಾಂತ್ಯಧ ಊರ್ಧ್ವಮುಚ್ಛೈ ಸ್ವಕರ್ಮದೂತೇನ ಜವೇನ ನೀತ ಅಂತ ಜ್ಞಾಪಕ ಬರುತ್ತೆ ನೋಡಿ. ನಿಮಗೆ ಹೇಳಿರೋದು ಏನು ಅಂದರೆ, ಈ ರಾಗಕ್ಕೆ ನಾವು ಅಟ್ಯಾಚ್ ಆಗಿಬಿಟ್ರೆ, ಅಂದರೆ ಒಂದು ಸಲ ಆ ಪಾಶ ನಮ್ಮ ಮೇಲೆ ಹಾಕ್ಬಿಟ್ರೆ ನಾವೇನು ಮಾಡ್ತೀವಿ, ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀವಿ. ಅದು ಪಾಪನೋ ಪುಣ್ಯನೋ ಏನೋ ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ಲು ಏನು, ಆ ನಾಯಿನ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಅಷ್ಟೇ, ನಾಯಿನ ಎಲ್ಲದಕ್ಕೂ ಅಪ್ಲೈ ಮಾಡ್ಕೋಬೇಕು ನೀವು. ಆ ನಾಯಿನ ಕರ್ಕೊಂಬಂದೆ, ಊಟ ಆಗದೆ, ಪುಣ್ಯದ ಕೆಲಸ. ಬಟ್ ಆಮೇಲೆ ಏನು ಮಾಡ್ತೀಯಾ, ಕಟ್ಟಾಕ್ತೀವಿ. ಕಟ್ಟಾಕೋದು ಪಾಪದ ಕೆಲಸ. ನಾಯಿ ಬೈಕೊಂತ ಇರುತ್ತೋ ಇಲ್ವೋ? ಈಗ ನಿಮ್ಮನ್ನು ಆ ಥರ ಕಟ್ಟಾಕ್ಬಿಟ್ಬಿಟ್ರೆ ಏನು ಮಾಡ್ತೀರ ಹೇಳಿ, ಬೈಕೊಂತೀವೋ ಇಲ್ವೋ? ಅದು ಪಾಪದ ಕೆಲಸ. ಸೊ ಇದೇನಾಗತ್ತೆ, ಈ ಪಾಪ ಮತ್ತು ಪುಣ್ಯಕ್ಕೆ ಅಟ್ಯಾಚ್ಮೆಂಟ್ ಶುರುವಾಗುತ್ತೆ ರಾಗ. ಈ ಪಾಪ ಪುಣ್ಯಕ್ಕೆ ಅಟ್ಯಾಚ್ಮೆಂಟ್ ಶುರುವಾದರೆ ಏನಾಗುತ್ತೆ, ಆಯಾಂತಿ ನಿರ್ಯಾಂತ್ಯದ ಊರ್ಧ್ವಮುಚ್ಛೈ, ಅಂದರೆ ಮೇಲಕ್ಕೆ ಕೆಳಕ್ಕೆ ಹೋಗಿ ಬರ್ತಾ ಇರ್ತೀಯ ಅಂತ. ಏನು ಮೇಲಕ್ಕೆ ಕೆಳಕ್ಕೆ ಹೋಗಿ ಬರೋದು ಅಂದರೆ ಫಸ್ಟ್ ಫ್ಲೋರು ಸೆಕೆಂಡ್ ಗ್ರೌಂಡ್ ಫ್ಲೋರ್ ಅಲ್ಲ. ಕೆಲವು ಸಲ ಪುಣ್ಯ ಮಾಡಿರ್ತೀಯ, ಸ್ವರ್ಗಕ್ಕೆ ಹೋಗ್ತೀಯ, ಓಕೆ, ಮತ್ತು ಪಾಪಗಳು ಮಾಡಿರ್ತೀಯಲ್ಲ, ಮತ್ತು ವಾಪಸ್ ಭೂಮಿಗೆ ಬರ್ತೀಯ. ಮೇಲಕ್ಕೆ ಹೋಗ್ತೀಯ ಮತ್ತು ಬರ್ತೀಯ, ಮೇಲಕ್ಕೆ ಹೋಗ್ತೀಯ ಮತ್ತು ಬರ್ತೀಯ. ಬರೀ ಇಷ್ಟರಲ್ಲೇ ಓಡಾಡ್ತಾ ಇರ್ತೀವಿ. ವಾಸನೆಗಳು ಜಾಸ್ತಿ ಆಗುತ್ತೆ, ರಾಗದಿಂದ ವಾಸನೆಗಳು ಜಾಸ್ತಿ ಆಗುತ್ತೆ. ಇದು ಎಲ್ಲದಕ್ಕೂ ಅಪ್ಲೈ ಮಾಡ್ಕೋಬೇಕು ನೀವು, ನಿಮ್ಮ ಫ್ಯಾಮಿಲಿ ಎಲ್ಲದಕ್ಕೂ ಅಪ್ಲೈ ಮಾಡ್ಕೋಬೇಕು. ಇದ್ರ ಹಿಂದೆ ನಾವು ತುಂಬ ಇರ್ತೀವಿ, ನಮ್ಗೆ ಯಾವುದು ಸುಖ ಕೊಡುತ್ತೋ ಅದರಿಂದ ಓಡೋಗೋಕ್ಕೆ ಶುರು ಮಾಡ್ತೀವಿ. ಬಟ್ ನಾವು ಅದು ಅರ್ಥ ಮಾಡ್ಕೊಳ್ಳಲ್ಲ, ಅದು ರಾಗ ಅದು ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಯಾವುದು ಇದೆಯೋ ಅದರಿಂದ ಓಡೋಗೋಕ್ಕೆ ಶುರು ಮಾಡ್ತೀವಿ. ಹಾಗೆ ಇವಾಗ ಅದೇ ರಾಗ ಅನ್ನೋದು ಜಾಸ್ತಿ ಆಗ್ತಾ ಹೋದರೆ ಬಂಧನವಾಗಕ್ಕೆ ಶುರುವಾಗ್ಬಿಡುತ್ತೆ. ಓಕೆನಾ? ರಾಗ ಅನ್ನೋದು ಜಾಸ್ತಿ ಆಗ್ತಾ ಹೋದರೆ ಬಂಧನವಾಗಕ್ಕೆ ಶುರುವಾಗ್ಬಿಡುತ್ತೆ. ಏನು ಬಂಧನ? ಇವಾಗ ನಿಮ್ಗೇನಾಗತ್ತೆ, ನಿಮ್ಮ ಫ್ರೆಂಡ್ಸು ಜೊತೆಲಿರಬೇಕು ಅನಿಸುತ್ತೆ. 2 ದಿವಸ ಜೊತೆಲಿರ್ತೀವಿ, 3 ದಿವಸ ಜೊತೆಲಿರ್ತೀವಿ, 4ನೇ ದಿವಸ ಜೊತೆಲಿರ್ತೀವಿ, 5ನೇ ದಿವಸ ಅವ್ನಿಗೇನೋ ಕೆಲಸ ಇತ್ತು, ಹೋಗ್ಬಿಟ್ಟ. ಕೋಪ ಬರುತ್ತೋ ಇಲ್ವೋ? ಯೋಚನೆ ಮಾಡ್ಕೊಂಡು ಕೂತ್ಕೊತಿರೋ ಇಲ್ವೋ? ಅಯ್ಯೋ ಕರ್ಮ. ನಾಯಿ ಸತ್ತೋಯ್ತು ಅಂದ್ಕೊಳ್ಳಿ, ಇನ್ನೊಂದು ನಾಯಿ ತರೋವರೆಗೂ ನಿಮಗೆ ಸಮಾಧಾನ ಇಲ್ವಾ? ಇನ್ನೊಂದು ಕರ್ಮ ಅಟ್ಯಾಚ್ ಆಯಿತಾ? ನಾಯಿದು ಆಯುಸ್ ಎಷ್ಟು? ಅಷ್ಟೇ, 12 to 15 ಇಯರ್ಸು. ಅಂದರೆ 15 ವರ್ಷ, ಮ್ಯಾಕ್ಸಿಮಮ್ 15 ವರ್ಷ ಬದುಕಿದ್ರೂ ನಿಮ್ಮ ವಯಸ್ಸು ಎಷ್ಟು? 60 ವರ್ಷ. ಓಕೆ, ನೀವು 20 ವರ್ಷದಲ್ಲಿ ನಾಯಿ ತಂದ್ರೂ ನೀವು ಸಾಯೋ ಅಷ್ಟರಲ್ಲಿ 60-70 ವರ್ಷದಲ್ಲಿ ಸಾಯೋ ಅಷ್ಟರಲ್ಲಿ ಒಂದು 3-4 ನಾಯಿ ಹೋಗಿರುತ್ತೆ. ಅದು ಅನ್ನೆಸೆಸರಿ ಅಟ್ಯಾಚ್ಮೆಂಟಾ? ಒಂದು ಜೀವಕ್ಕೆ ಅಟ್ಯಾಚ್ಮೆಂಟಾ? ಸೊ ರಾಗ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ. ಅಟ್ಯಾಚ್ಮೆಂಟ್ ಜಾಸ್ತಿ ಆದಾಗ ನ್ಯಾಚುರಲಿ ನಾವೇನು ಮಾಡ್ತೀವಿ, ಬಂಧನಕ್ಕೆ ಸಿಲುಕ್ತೀವಿ. ನಾ ಇರಲೇಬೇಕು, ನಾ ಇದ್ರೇ ಊಟ ಮಾಡೋದು, ನಾ ಇದ್ರೇ ತಿಂಡಿ ತಿನ್ನೋದು, ನನಗೆ ಅವರಿದ್ರೇ ನಾನು ಮಾತಾಡೋದು, ಅವರಿಲ್ಲ ನಾನು ಮಾತಾಡಲ್ಲ, ನಾನು ಇದು ಮಾಡ್ಕೊಳ್ಳಲ್ಲ, ಏನು ನಾನು ಅಲ್ಲಿಗೆ ಬರಲ್ಲ, ಇಲ್ಲಿಗೆ ಬರಲ್ಲ. ರಾಗ, ಯಾಕೆಂದರೆ ರಾಗ ಸೇರ್ತಾ ಇದೆ ಒಳಗಡೆ. ಸೊ ಇದೇನು ಮಾಡುತ್ತೆ, ನಿಮಗೂ ಬಂಧನವಾಗಬಹುದು, ಎದುರುಗಡೆ ಇರೋರಿಗೂ ಬಂಧನ ಆಗ್ಬೋದು. ನಾ ಏನು ಅನ್ಕೊತಾ ಇರತ್ತೆ, ಥೂ ಬಡ್ಡಿ ಮಗ ಊಟ ಹಾಕದ ಅವನು ಕಟ್ಟಾಕ್ಬಿಟ್ಟಿದ್ದ, ನನ್ನ ಓಡಾಡಕ್ಕೆ ಬಿಡ್ತಾ ಇಲ್ಲ. ಹೌದು ತಾನೆ? ನಾ ಹೆಂಗೆ ಅಂದ್ಕೊಳ್ಳೋದು? ನನಗೂ ಯಾರೋ ಒಬ್ಬರು ಮಹಾತ್ಮರು ಹೇಳಿದ ಪ್ರಕಾರ ಹಸು ಒಂದೇ ಅಂತೆ, ಈವನ್ ಕಟ್ಟಾಕಿದ್ರು ನನ್ನ ಯಜಮಾನ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡೋದು. ಪ್ರಪಂಚದಲ್ಲಿ ಹಸು ಒಂದೇ ಅಂತೆ, ಅದು ಬಿಟ್ಟರೆ ಇನ್ನೆಲ್ಲ ಪ್ರಾಣಿಗಳು ಬೈಕೊಳತ್ತಂತೆ. ಯಾವುದೇ ಪ್ರಾಣಿಗಳನ್ನ ಕಟ್ಟಾಕಿದ್ರು ಬೈಕೊಳತ್ತಂತೆ. ಆಮೇಲೆ ನೀವು ಕೆಲವರು ಹೇಳ್ಬೋದು, ಸರ್ ನಮ್ಮ ಮನೇಲಿ ಕಟ್ಟಾಕದೇ ಇಲ್ಲ, ಹಂಗೆ ಬಿಟ್ಟಿರ್ತೀವಿ ಓಡಾಡ್ತಾ ಇರತ್ತೆ ಅಂತ. ಹಂಗೆ ಬಿಟ್ಟು ಓಡಾಡ್ತಾ ಇರ್ತಾರೆ ಅಂದರೆ ಮನೆ ಬಾಗ್ಲಾಕದೇ ಇಟ್ಟಿರ್ತೀರಾ? ಆಚೆ ಎಲ್ಲರೂ ಓಡ್ಬಪ್ಪ ವಾಕಿಂಗು ಅಂತ? ಇಲ್ಲ, ಮನೆ ಬಾಗ್ಲಾಕಿಟ್ಟಿರ್ತೀವಿ, ಅದು ಬಂಧನನೇ. ಸೊ
ಒಂದು ಸೆಪರೇಟ್ ರೂಮು, ಸೆಪರೇಟ್ ಟಾಯ್ಲೆಟ್. ಅಲ್ಲ, ಇನ್ನೊಂದು ಭಯ ಏನು ಗೊತ್ತಾ ಮೇಡಮ್, ನಾಯಿ ಅಂತ ಹೇಳಂಗಿಲ್ಲ, ಅದೊಂದು ಭಯ ನಮಗೆ. ಬೇಕಾದ್ರೆ ರಾಜ ಅಂತ ಹೇಳ್ಕೊಬೋದು, ನನ್ನ ಹೆಸರು ಹೇಳ್ಕೊಬೋದು, ನಾಯಿ ಅಂತ ಹೇಳಂಗಿಲ್ಲ, ಅದು ಬಯಸ್ಕೋಬೇಕು. ಕೆಲವರಿಗೆಲ್ಲ ನಾಯಿ ಅಂತ ಹೇಳಿದ್ರೆ ನಾಯಿ ಅಂತ ಹೇಳ್ಬೇಡಿ ಇದನ್ನ ಅಂತಾರೆ. ನಾನು ನಾಯಿ ಅಲ್ಲದೆ ಇನ್ನೇನಪ್ಪ ಹೇಳೋದು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅವಾಗ ಯಾರು ಇಟ್ಕೊಂಡಿದ್ದೀರಾ ನಾಯಿ? ಬೈಕೊಳ್ಬೇಡಿ ಅಷ್ಟೇ. ಹಾಂ, ಅದಕ್ಕೆ ಏನೋ ಗೊತ್ತಿಲ್ಲಪ್ಪ. ಹಾಂ ಹೌದು, ಅದನ್ನೇ ಹೇಳಿದ್ದು. ಅದು ತುಂಬ ಕಷ್ಟದ್ದು, ನಮಗೆ ಅಭ್ಯಾಸ ಇಲ್ವಲ್ಲ, ಏನು ಮಾಡೋದು. ಸೊ ಆ ಥರ ರಾಗ ಅಂದರೆ ಅದು ಆ ಅಟ್ಯಾಚ್ಮೆಂಟ್ಸ್ಗಳು, ಒಂದೊಂದೇ ಅಟ್ಯಾಚ್ಮೆಂಟ್ಗಳು ಜಾಸ್ತಿ ಮಾಡಿಕೊಂಡು. ನಮ್ಮ ಉದ್ದೇಶ ಏನು ಅಂದರೆ, ಯೋಗದ ಉದ್ದೇಶ ಆಗಿರ್ಬೋದು, ಸ್ಪಿರಿಚುವಲ್ನ ಆಧ್ಯಾತ್ಮದ ಉದ್ದೇಶ ಆಗಿರ್ಬೋದು, ಅಟ್ಯಾಚ್ಮೆಂಟ್ಸ್ಗಳನ್ನ ಕಮ್ಮಿ ಮಾಡ್ಕೊಂಡು ಹೋಗ್ಬೇಕು. ಮನೆಗೆ 2 ಬೀದಿ ನಾಯಿ ಬರುತ್ತೆ, ಅದು ಆ ರೋಡ್ ಬಿಟ್ಟು ಆ ಕಡೆ ಹೋಗಲ್ಲ. ಅದಕ್ಕೆ ದಿನ ನನಗೆ ಬಿಸ್ಕೆಟ್ ನನಗೆ ಸಮಾಧಾನ. ರಾಗ ಹಾಕ್ಲೇಬೇಕು, ಅದು ಬಂದಿದ್ದರೆ ಹೌದು. ಏನಮ್ಮ ನೀವೇನೋ ಹೇಳ್ತಾ ಇದ್ರಿ? ಹೌದು, ಇದೆಲ್ಲ ಏನು ಅಂದರೆ ಈ ಕೆಲಸಗಳೆಲ್ಲ ಬಂಧನ. ಹಂಗಂದ್ರೆ ಕೆಲಸ ಮಾಡಬಾರ್ದಾ? ಅದನ್ನು ಪ್ರಶ್ನೆ ಬರುತ್ತೆ, ಹೌದಾ? ಆದರೆ ಸಾಕ್ಬಾರ್ದಾ ಸರ್ ನಾಯಿ? ಅಂದರೆ ಏನೂ ಮಾಡಬಾರ್ದಾ ಸರ್ ನಾವು? ಒಳ್ಳೆ ಕೆಲಸ ಏನೂ ಮಾಡಬಾರ್ದಾ? ಈಗ ಅವ್ರು ಹೇಳಿದ್ರು ಬಿಸ್ಕೆಟ್ ಏನೂ ಮಾಡಬಾರ್ದಾ? ಮಾಡಿ, ಜ್ಞಾನದಿಂದ ಮಾಡಿ. ಓಕೆ, ಒಂದ್ಸಲಿ ಜ್ಞಾನ ತಲೆಗೆ ಬಂತು ಅಂದರೆ ನಿಮ್ಗೆ ಅಟ್ಯಾಚ್ಮೆಂಟ್ ಇರಲ್ಲ. ಯು ವರ್ಕ್ ವಿತ್ ದ ಡಿಟ್ಯಾಚ್ಮೆಂಟ್. ಇದು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊಳತ್ತೆ. ವರ್ಕಿಂಗ್ ವಿತ್ ದ ಡಿಟ್ಯಾಚ್ಮೆಂಟ್ ಅಂದರೆ ನಂದಲ್ಲ ಅಂದ ಭಾವದಲ್ಲೇ ನಾನು ಕೆಲಸ ಮಾಡಬೇಕು. ಆವಾಗ ಮಾಡಿದಾಗ ಅದು ಲಾಸ್ಟ್ ಇದರಲ್ಲಿ ಹೇಳಿದ್ನಲ್ಲ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾಸಾತ್ ಕುರುತೆ ಅರ್ಜುನ. ಎಲ್ಲ ಕರ್ಮಗಳು, ನೀವು ಮಾಡೋ ಎಲ್ಲ ಕರ್ಮಗಳು, ಪಾಪ ಆಗಿರ್ಬೋದು ಪುಣ್ಯ ಆಗಿರ್ಬೋದು, ಜ್ಞಾನದಿಂದ ಮಾಡಿಬಿಟ್ರೆ ಭಸ್ಮಾಸಾತ್ ಕುರುತೆ ಅರ್ಜುನ, ಎಲ್ಲವೂ ಭಸ್ಮ ಆಗಿಬಿಡುತ್ತೆ. ಆವಾಗ ಮೇಲೆ ಹೋಗೋದು ಕೆಳಗಡೆ ಬರೋದು ಇರಲ್ಲ. ಓಕೆ, ನೀವು ಇವ್ರನ್ನ ಗಮನಿಸಿದ್ರೆ, ಸ್ವಾಮೀಜಿಗಳನ್ನ, ಸನ್ಯಾಸಿಗಳನ್ನು ಈಗ ಗಮನಿಸಿದ್ರೆ ಎಲ್ಲ ಕೆಲಸವನ್ನು ಮಾಡ್ತಾರೆ, ಬಟ್ ಯಾವುದಕ್ಕೂ ಅಟ್ಯಾಚ್ಡ್ ಆಗಿರಲ್ಲ. ಅದನ್ನೇ ಅವ್ರು ಹೇಳೋದು, ಈ ಥರನೇ ಕೆಲಸ ಮಾಡಬೇಕು ಅಂತ. ಆವಾಗ ಅವ್ರಿಗೆ ಮೇಲಕ್ಕೆ ಹೋಗೋದು ಕೆಳಗಡೆ. ಇವಾಗ ಶೃಂಗೇರಿ ಗುರುಗಳಿಗೆ ಏನು ಅದೆಲ್ಲ ಮಾಡಬೇಕು ಅಂತ, ಏನು ಆ ಕೆಲಸಗಳೆಲ್ಲ ಮಾಡಬೇಕು ಅಂತ ಅವರು ಡಿಟ್ಯಾಚ್ಮೆಂಟಲ್ಲಿ ಮಾಡ್ತಾರೆ. ಇದು ನಂದಲ್ಲಪ್ಪ, ದೇವ್ರಿಗೆ ಮಾಡ್ತಾಯಿದ್ದೀನಿ ಅಂತ ಮಾಡ್ಕೊಂಡು ಹೋಗ್ತಾರೆ. ಸೊ ಅದರಿಂದ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮಂಥವ್ರಾದರೆ ರಾಗ, ಅನ್ನಯಜ್ಞ ಕಿಟ್ ಕೊಡಲಿಲ್ಲ ಅಂದರೆ, ಅನ್ನಯಜ್ಞ ಅದಾಗಲಿಲ್ಲ ಅಂದರೆ ಅಯ್ಯೋ ನಾನೇ ಕೊಡಲಿಲ್ವೇ ಅಂತ ಶುರು ಮಾಡ್ತೀವಿ. ಅದು ದೇವ್ರು ಮಾಡಿಸ್ತಾ ಇರೋದು ಅಂತ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ನಾನು ಕೊಡಲಿಲ್ವೇ, ನಾನು ಮಾಡಲಿಲ್ವೇ ಅಂತ ಶುರು ಮಾಡ್ಕೊಳ್ತೀವಿ. ಅದು ರಾಗ. ಓಕೆನಾ? ಸೊ ಆ ರಾಗವನ್ನು ಅರ್ಥ ಮಾಡ್ಕೋಬೇಕು. ಯಾವಾಗ ರಾಗವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಇದು ಕಮ್ಮಿ ಆಗುತ್ತೆ. ಏನು ಅದೇ ಆಯಾಂತಿ ನಿರ್ಯಾಂತಿದ ಅಂದರೆ ಮೇಲೆ ಹೋಗೋದು ಕೆಳಗಡೆ ಹೋಗೋದು ಕಮ್ಮಿ ಮಾಡ್ಕೋಬಹುದು ಅಂತ. ಇದು ರಾಗ. ಸೊ ಒಂದು ಕೈಯಲ್ಲಿ, ಯಾವ ಕೈಯಲ್ಲಿ ಹಿಡಿದಿದ್ದಾಳೆ ರಾಗ ಅನ್ನುವಂತಹ ಪಾಶವನ್ನು? ಲೆಫ್ಟ್, ಎಡಗೈಯಲ್ಲಿ ಹಿಡಿದಿದ್ದಾಳೆ. ಬಲಗೈಯಲ್ಲೇನೋ ಇಟ್ಕೊಂಡಿರ್ಬೇಕಲ್ಲ. ನೆಕ್ಸ್ಟು ಕ್ರೋಧಾಕಾರಾಂಕುಶೋಜ್ವಲ. ಕ್ರೋಧಾಕಾರಾಂಕುಶೋಜ್ವಲ ಅಲ್ಲಿ ಏನು ಹಿಡಿದಿದ್ದಾಳೆ? ಕ್ರೋಧ ಅಂದರೆ ಸಿಟ್ಟು ಅಥವಾ ಕ್ರೋಧ, ಕೋಪ ಅನ್ನುವಂಥ ಅಂಕುಶವನ್ನು ಹಿಡಿದಿದ್ದಾಳೆ. ಇಲ್ಲೂ ಅಷ್ಟೇ ಅದೇ ಥರನೇ ಅರ್ಥ ಮಾಡ್ಕೋಬೇಕು. ಒಂದು ಕ್ರೋಧವನ್ನು ಗೆದ್ದಿರುವವಳು, ಓಕೆನಾ? ಇಲ್ಲ ಅಂದರೆ ಯಾರು ನಂಬಲ್ವೋ ಅವಳಿಗೆ ಈ ಅಂಕುಶವನ್ನು ಹಾಕ್ತಾಳೆ. ಯಾರಿಗೆ ನಂಬಲ್ವೋ ಅವ್ರಿಗೆ ಈ ಅಂಕುಶವನ್ನು ಹಾಕಿದಾಗ ನಿಮ್ಮನ್ನು ಕ್ರೋಧ ಆವರಿಸುತ್ತೆ ಅಂತ. ಓಕೆನಾ? ನಿಮ್ಮನ್ನು ಕ್ರೋಧ ಆವರಿಸುತ್ತೆ ಅಂತ. ಸೊ ಅದನ್ನು ಬಲಗೈಯಲ್ಲಿ ಹಿಡಿದಿದ್ದಾಳೆ. ಆ ಅಂಕುಶವನ್ನು ಬಲಗೈಯಲ್ಲಿ ಹಿಡಿದಿದ್ದಾಳೆ. ಎಡಗೈಯಲ್ಲಿ ರಾಗ ಅನ್ನುವಂತಹ ಪಾಶವನ್ನು ಹಿಡಿದಿದ್ದಾಳೆ. ಓಕೆ, ಬಲಗೈಯಲ್ಲಿ ಕ್ರೋಧಾಂಕುರ ಕುಶೋಜ್ವಲ ಅಂದರೆ ಕ್ರೋಧ ಅನ್ನುವಂಥ ಅಂಕುಶವನ್ನು ಹಿಡಿದಿದ್ದಾಳೆ. ಓಕೆನಾ? ಕ್ರೋಧ ಅನ್ನುವಂಥ ಅಂಕುಶವನ್ನು ಹಿಡಿದಿದ್ದಾಳೆ. ಸೊ ಇಲ್ಲಿ ಮತ್ತೆ ಪತಂಜಲಿ ಯೋಗ ಸೂತ್ರದಲ್ಲಿ ಸೂತ್ರ ಬರುತ್ತೆ. ಏನು ಕ್ರೋಧ ಅಂದರೆ? ಅದು ಆ್ಯಕ್ಚುಲಿ ಏನು ಕ್ರೋಧ ಅಂದರೆ ಕೋಪ ಅಂತ. ಬಟ್ ಪತಂಜಲಿ ಯೋಗ ಸೂತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ದುಃಖಾನುಶಾಯಿ ದ್ವೇಷ ಅಂತ ಹೇಳ್ತಾರೆ. ದುಃಖಾನುಶಾಯಿ ದ್ವೇಷ. ನಮ್ಗೆ ಯಾವುದೋ ಒಂದು ವಸ್ತುವಿನಿಂದ ದುಃಖ ಆದರೆ ಅದರ ಮೇಲೆ ದ್ವೇಷ ಉಂಟಾಗತ್ತೆ.
ಈಗ ಫಾರ್ ಎಕ್ಸಾಂಪಲ್ ಓಕೆನಾ, ಏನೋ ಒಂದು ಮಾಡ್ತಾಯಿದ್ದೀವಿ, ನಾವೇನೋ ಒಂದು ಮಾಡ್ತಾಯಿದ್ದೀವಿ. ನಾನು ಹೇಳಿದೆ ರಾಣಿ ಮೇಡಮ್ಗೆ ಹೇಳಿದೆ ಇದು ಮಾಡೋಣ ಮೇಡಮ್ ಇದು. ತಕ್ಷಣ ಯಾರೋ ರೋಶ್ನಿನೋ ಯಾರೋ ಬಂದುಬಿಟ್ಟು ಇಲ್ಲ ಅದಂಗೆಲ್ಲ ಮಾಡೋಕ್ಕಾಗಲ್ಲ ಹಂಗಂದರೆ ನಾವು ಏನೋ ಮಾತಾಡ್ತಾ ಇರ್ತೀವಿ ಓಕೆನಾ, ಏನೋ ವಿಷಯವನ್ನು ಹಂಚ್ಕೊತಾ ಇರ್ತೀವಿ, ಆಲ್ರೆಡಿ ಡಿಸೈಡ್ ಆಗಿರುತ್ತೆ. ಅವ್ರು ಬಂದ್ಬಿಟ್ಟು ಅದನ್ನು ಬ್ರೇಕ್ ಮಾಡಿಬಿಟ್ರೆ ಅವ್ರ ಮೇಲೆ ನನಗೆ ದ್ವೇಷ ಶುರುವಾಗುತ್ತೆ. ದುಃಖಾನುಶಾಯಿ ದ್ವೇಷ. ದ್ವೇಷ ಯಾವುದರಿಂದ ಬರುತ್ತೆ? ದುಃಖ ಆದಮೇಲೆ ಕೋಪ ಬರುತ್ತೆ, ಕೋಪದಿಂದ ದ್ವೇಷ ಬರುತ್ತೆ ಓಕೆನಾ, ಕೋಪದಿಂದ ದ್ವೇಷ ಬರುತ್ತೆ. ಸೊ ಆ ದುಃಖ ಅನ್ನೋದು ಅದೇ ದುಃಖ ಅನ್ನೋದು ಆ ಕ್ರೋಧ ಅನ್ನೋದು ಅದೇ ನಥಿಂಗ್ ಬಟ್ ದ್ವೇಷ. ಓಕೆ, ಯಾವುದೇ ಒಂದು ವಸ್ತು ಆಗಿರ್ಬೋದು, ನೀವು ಏನೇ ಒಂದು ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ, ಏನು ಅಂದರೆ ಏನೋ ಒಂದು ಯಾವುದೋ ಒಂದು, ಇವಾಗ ಏನೋ ಮನೆಯಲ್ಲಿ ಹೇಳಿದ್ರು, ಇವಾಗ ಇನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನೋ ಅವನು ಪ್ರಮುಖವಾಗಿ ಒಂದು ಬೈಕ್ ತೊಗೋಬೇಕು ಅಂತ ಓಕೆನಾ, ಬೈಕ್ ತೊಗೋಬೇಕು ಅಂತ ಹೇಳ್ತಾನೆ. ಮನೆಯಲ್ಲಿ ತಕ್ಷಣ ಏನು ಹೇಳ್ತಾರೆ, ಅಷ್ಟು 2 ಲಕ್ಷ ಕೊಟ್ಟು ಯಾರು ಕೊಡ್ತಾರೆ, ಹ್ಞೂ ಅಂದ್ಬಿಡ್ತಾರೆ, ಮುಗೀತು. ಸೊ ಇಮ್ಮಿಡಿಯೇಟಾಗಿ ದ್ವೇಷ ಬರುತ್ತೆ. ಸೊ ದುಃಖಾನುಶಾಯಿ ದ್ವೇಷ, ಯಾವುದು ದುಃಖವನ್ನು ತಂದು ಕೊಡುತ್ತೋ ಅದೇ ದ್ವೇಷ. ದ್ವೇಷ ಹೇಗೆ ಅಂದರೆ ಆ ಕ್ರೋಧದಿಂದ ಬರುವಂಥದ್ದೇ ದ್ವೇಷ. ಓಕೆ, ಆ ಕೋಪದಿಂದ ಬರುವಂಥದ್ದೇ ದ್ವೇಷ ಅಂತ. ಸೊ ಇಲ್ಲಿ ನಿಮಗೆ ಒಂದು ಗೀತದ ಒಂದು ಶ್ಲೋಕ ಜ್ಞಾಪಕ ಇರುತ್ತೆ, ವೈಎಸಿ ಅವ್ರಿಗೆ ಚೆನ್ನಾಗಿ ಮಗ್ ಮಾಡಿಸಿರ್ತೀನಿ ಇದನ್ನು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ. ಸೊ ಹೆಂಗೆ ಇದರಲ್ಲಿ ನೀಟಾಗಿ ಹೇಳಿದ್ದಾರೆ ನೋಡಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ, ಯಾವುದೋ ಒಂದು ವಿಷಯವನ್ನು ನಾನು ಗಮನಿಸ್ತೀನಿ, ಅದರ ಮೇಲೆ ಆಸೆ ಹುಟ್ಟುತ್ತೆ. ಓಕೆ, ಯಾವುದೋ ಒಂದು ವಿಷಯ, ಒಂದು ಗಾಡಿನೋ ಬೈಕೋ ಯಾರೋ ಪರ್ಸನ್ನೋ ಏನೋ ಒಂದು ಅದರ ಮೇಲೆ ಆಸೆ ಹುಟ್ಟುತ್ತೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ, ಅದರ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊತೀನಿ. ಸಂಗಸ್ತೇಷೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ, ಆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದೇನಾಗತ್ತೆ ಅಂದರೆ, ಇವಾಗ ನೀವು ಏನು ಮಾಡ್ತೀರಾ, ಹೊಸದಾಗಿ ಯಾವುದೋ ಒಂದು ಕಾಲೇಜಿಗೆ ಸೇರ್ಕೊತೀರಾ, ಅಥವಾ ಹೊಸದಾಗಿ ಎಲ್ಲೋ ಯಾವುದೋ ಒಂದು ಟೀಮಿಗೆ ಸೇರ್ಕೊತೀರಾ, ಒಂದು 10 ಜನ ಫ್ರೆಂಡ್ ಆಗ್ತಾರೆ ಓಕೆನಾ, ಒಂದು 10 ಜನ ಫ್ರೆಂಡ್ ಆಗ್ತಾರೆ. ಆ 10 ಜನ ಫ್ರೆಂಡ್ ಆದಾಗ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ, ಆ 10 ಜನ ಫ್ರೆಂಡ್ಸಲ್ಲಿ ಯಾರೋ ಒಬ್ಬರು ತುಂಬ ಇಷ್ಟ ಆಗ್ತಾರೆ. ಸಂಗಾತ್ ಸಂಜಾಯತೆ ಕಾಮಃ, ನನಗೆ ಅವರೇ ಬೇಕು ಅಂತ ಫೀಲ್ ಆಗೋಕ್ಕೆ ಶುರುವಾಗುತ್ತೆ. ಅವಾಗೇನಾಗುತ್ತೆ, ಆ ಅವರೇ ಬೇಕು ಅಂತ ಫೀಲ್ ಆದಾಗ ಕಾಮಾದ್ ಕ್ರೋಧೋಭಿಜಾಯತೆ, ಬೇಕವರು ಬಟ್ ಅವ್ರು ನಿನ್ನ ಫ್ರೆಂಡ್ ಆಗಿರಲ್ಲ, ಬೇರೆಯವ್ರ ಫ್ರೆಂಡ್ ಆಗಿಬಿಟ್ಟಿರ್ತಾರೆ ಆಲ್ರೆಡಿ. ಸೊ ಕಾಮಾದ್ ಕ್ರೋಧೋಭಿಜಾಯತೆ, ಆ ಕಾಮ ಏನು ಮಾಡ್ತು, ಕೋಪ ಬರೆಸ್ತು. ಕೋಪ ಬಂದಿದ್ದೇನಾಯಿತು, ಕೋಪಾತ್ ಭವತಿ ಸಮ್ಮೋಹ, ಆ ಕೋಪ ಬಂದಿದ್ದು ಅದೇನೇ ಆಗಲಿ ಅವ್ನು ಇಟ್ಕೊತೀನಿ, ಕರ್ಲಿಕ್ಕೆ ಮಾತಾಡಿಸ್ತೀನಿ, ಫ್ರೆಂಡ್ ಮಾಡ್ಕೊತೀನಿ, ಸಮ್ಮೋಹ ಶುರುವಾಯಿತು ಓಕೆನಾ. ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಒಂದ್ಸಲಿ ಸಮ್ಮೋಹ ಶುರುವಾದರೆ ಅದು ಬುದ್ಧಿ ಕೆಲಸ ಮಾಡೋದು ನಿಲ್ಲಿಸ್ಬಿಡುತ್ತೆ. ಮನೆಯಲ್ಲಿ ನೀವು ಗಮನಿಸಿರ್ಬೋದು, ನಿಮ್ಮ ಮಕ್ಕಳಿಗೆ ಕೋಪ ಬಂದಾಗ ಬುದ್ಧಿ ಕೆಲಸ ಮಾಡಲ್ಲ ಅಲ್ವಾ ಆಂಟಿ? ಬುದ್ಧಿ ಕೆಲಸ ಮಾಡಲ್ಲ. ಆವಾಗ ಆ ಬುದ್ಧಿ ಏನೇನೋ ಮಾತಾಡ್ತಾರೆ, ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ಲ. ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿ ವಿಭ್ರಮ. ಸ್ಮೃತಿ ಅಂದರೆ ಏನು ಅಂದರೆ, ನಾವು ಚಿಕ್ಕ ಮಕ್ಕಳಿಂದ ನಾವು ಕಲ್ತಿದ್ದೀವಿ ಯಾವುದು ಒಳ್ಳೆಯದು, ಯಾವ್ದು ಕೆಟ್ಟದ್ದು, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಯಾವುದನ್ನು ಕೇಳಬೇಕು, ಯಾವುದನ್ನು ಕೇಳಬಾರ್ದು, ಇದೆಲ್ಲವನ್ನು ಕಲ್ತ್ಕೊಂಡ್ಬಿಡಿ. ಇಲ್ಲೇನಾಯಿತು, ಸ್ಮೃತಿ ವಿಭ್ರಮ, ಮರ್ತೋಯ್ತವೆಲ್ಲ. ಅಂದರೆ ಈ ಭಾಷೆ ಯೂಸ್ ಮಾಡಬಾರ್ದು, ಕೋಪದಲ್ಲಿ ನೀವು ನೋಡ್ತಿರಲ್ಲ, ಕೋಪದಲ್ಲಿ ಏನು ಹೇಳ್ತಾರೆ ಏನೋ ಅರ್ಥ ಆಗಲ್ಲ, ಆ ಕೋಪದಲ್ಲಿ ಹೋಯಿತು ಸ್ಮೃತಿ ವಿಭ್ರಮ. ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಆ ಸ್ಮೃತಿ ಅನ್ನೋದು ಹೊಟ್ಟೋದ್ಮೇಲೆ ಯು ವಿಲ್ ನಾಟ್ ಬಿ ಏಬಲ್ ಟು ಡಿಸೈಡ್ ವಿಚ್ ಈಸ್ ರೈಟ್ ವಿಚ್ ಈಸ್ ರಾಂಗ್. ಮನೇಲಿರೋ ಒಂದು ಗ್ಲಾಸ್ದೇನೋ ಒಂದು ತಗೊಂಡು ಪಟ್ ಅಂತ ಟಿ ವಿ ಹೊಡೆದಾಕ್ತಾರೆ. ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ. ಟಿ ವಿ ಹೊಡಿಬಾರ್ದು ಅಂತ ಗೊತ್ತು, ತಲೆಯಿದೆ, ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಮಾಡಬಾರ್ದು, ಎಸಿಬಾರ್ದು, ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ. ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ಬುದ್ಧಿನಾಶಾತ್ ಪ್ರಣಶ್ಯತಿ ಅಂದರೆ ಅವಾಗ ನಿಮ್ಮ ಮೇಲೆ ಎಲ್ಲರಿಗೂ ಕೋಪ ಬರುತ್ತೆ, ಎಲ್ಲ ತೊಂದರೆನಲ್ಲಿ ಸಿಕ್ಕಂತೀರ, ಮನೆಯೆಲ್ಲ ಫುಲ್ ಅವತ್ತು ಒಂದು ದಿವಸ ಸೈಲೆನ್ಸು, ಯಾರು ಮಾತಾಡಲ್ಲ, ಅಲ್ಲಿಗೆ ನಿಲ್ಲತ್ತೆ ಅಂತ ಓಕೆನಾ. ಸೊ ಕ್ರೋಧದ್ದು ಪವರ್ ಅಷ್ಟಿದೆ. ಅದಕ್ಕೆ ಕೋಪ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಕೋಪ ಮಾಡ್ಕೋಬೇಕು ಅಂತ
ಓಕೆನಾ. ಈ ಶ್ಲೋಕನ ಅದಕ್ಕೆ ನಮ್ಮ YSC ಸ್ಟೂಡೆಂಟ್ಸ್ಗೆಲ್ಲ ಬಂದಿದ್ದ ದಿವಸದಿಂದ ಪ್ರತಿ ಸಲ ಗಟ್ ಮಾಡಿಸ್ತೀನಿ. ನಿಮ್ಗೆ ಯಾವತ್ತು ಏನೇ ಪ್ರಾಬ್ಲಮ್ ಬಂದರೂ ಇದನ್ನು ಚೆನ್ನಾಗಿ ಮನಸ್ಸಲ್ಲಿ ಸುಮ್ಮನೆ ರಿಪೀಟ್ ಮಾಡ್ಕೊಳ್ಳಿ. ಅದನ್ನು ಅರ್ಥ ಹೇಳಿರ್ತೀನಿ, ರಿಪೀಟ್ ಮಾಡ್ಕೊಳ್ಳಿ, ನಿಮ್ಮ ಸರಿ ಹೋಗುತ್ತೆ ಅಂತ. ಯಾಕೆಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಆಗುತ್ತೆ. ಓಕೆನಾ. ಹಾಗೆ ಇನ್ನೊಂದು ಶ್ಲೋಕ ಇದೆ. ಇಂದ್ರಿಯಸ್ಯಾರ್ಥೆ ರಾಗದ್ವೇಷೋ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. ಅಂದರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಇಂದ್ರಿಯಗಳಲ್ಲಿ ಕೂಡ ರಾಗದ್ವೇಷ ಇರುತ್ತೆ. ಓಕೆ, ಬರೀ ಮನಸ್ಸು ಅಂತ ತಿಳ್ಕೊಬೇಡಿ, ಎಲ್ಲ ಇಂದ್ರಿಯಗಳಲ್ಲಿ ಕೂಡ ರಾಗದ್ವೇಷ. ರಾಗ ಅಂತ ಏನು ಅಂತ ಹೇಳಿದೆ, ರಾಗ ಅಂದರೆ ಅಟ್ಯಾಚ್ಮೆಂಟು. ಇವಾಗ ಸಮೋಸ ಹೌದಾ, ಏನು ಮೇಡಮ್, ಅಟ್ಯಾಚ್ಮೆಂಟು. ಎಕ್ಸಾಂಪಲು ತಿನ್ನಬೇಕು ಅನಿಸುತ್ತೆ, ಅಟ್ಯಾಚ್ಮೆಂಟು. ಯಾವತ್ತೋ ಒಂದು ದಿವಸ ಹೋಗ್ತೀವಿ ಸಮೋಸ ತರೋಕ್ಕೆ ಅಂತ, ನೋಡಿದ್ರೆ ಅವ್ನು ಇನ್ನೂ ತಂದಿರಲ್ಲ. ಕರ್ಮ ಇದು, ಸಮೋಸನೇ ಬಂದಿಲ್ಲ, ಒಂದ್ಸಲಿ ತಿನ್ನಬೇಕು ಅಂದ್ಕೊಂಡ್ರಾಗಲಿಲ್ಲ. ಕರೆಕ್ಟು. ಸೊ ಅದು ಏನಂದರೆ ಈ ಎಲ್ಲ ಇಂದ್ರಿಯಗಳಲ್ಲೂ ಕೂಡ ಅದೇ ಥರನೇ 5 ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪ್ರತಿಯೊಂದಕ್ಕೂ ರಾಗ ದ್ವೇಷ ಅನ್ನೋದು ಇದ್ದೇ ಇರುತ್ತೆ. ಆ ರಾಗ ದ್ವೇಷ ಅನ್ನೋದು ಏನು ಮಾಡುತ್ತೆ ನಿಮ್ಮನ್ನು ಅಂದರೆ ಇಟ್ ಅಬ್ಸ್ಟ್ರಕ್ಟ್ಸ್ ಯುವರ್ ಗ್ರೋತ್. ಓಕೆನಾ. ಇಟ್ ಅಬ್ಸ್ಟ್ರಕ್ಟ್ಸ್ ಯುವರ್ ಗ್ರೋತ್. ನಿಮ್ಮ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತೆ ಅಂತ, ವಿಘ್ನ ಮಾಡುತ್ತೆ ಅಂತ. ಯಾಕೆ ಅಂದರೆ ವಿ ಆರ್ ಅಟ್ಯಾಚ್ ಟು ದಟ್ ರಾಗ ಮತ್ತು ಕ್ರೋಧ. ರಾಗ ನಮ್ಗೆ ಅಟ್ಯಾಚ್ಮೆಂಟ್, ಆಸೆ ಅದು ಸಿಗ್ತಾ ಇಲ್ಲ ನಂಗೆ. ಅದರಿಂದ ನೀವು ಬೇಕಾದ್ರೆ ಗಮನಿಸಿ, ಏನೋ ಒಂದು ತಿನ್ನಬೇಕು ಅಂತ ಇಷ್ಟಪಟ್ಟು ಹೋಗಿರ್ತೀರ ಎಲ್ಲೋ ಒಂದು ಕಡೆ. ಓಕೆನಾ. ಏನೋ ಒಂದು ಅದು ಸಿಗೋದಿಲ್ಲ, ಅವತ್ತು ನಿಮ್ಗೆ ಯಾವ ಕೆಲಸನೂ ನೆಟ್ಟಗಾಗಲ್ಲ. ಹೌದಾ, ಗಮನಿಸಿದ್ರೆ ಯಾವ ಕೆಲಸನೂ ನೆಟ್ಟಗಾಗಲ್ಲ. ಸೊ ನಿಮ್ಮ ಬೆಳವಣಿಗೆಯಲ್ಲಿ ವಿಘ್ನಗಳನ್ನು ತರುತ್ತೆ. ಯಾವುದು? ರಾಗ ದ್ವೇಷ. ಇದು ಪ್ರತಿಯೊಂದು ಸೆನ್ಸ್ ಆರ್ಗನ್ಸ್ಗೂ ಇರುತ್ತೆ ಅಂತ. ಎಲ್ಲ ಪಂಚೇಂದ್ರಿಯಗಳಿಗೂ ಇದು ಇರುತ್ತೆ. ಕಿವಿನಲ್ಲಿ ಕೇಳಿಸ್ಬೇಕು, ಹರಿಕೃಷ್ಣ ಮ್ಯೂಸಿಕ್ ಕೇಳಬೇಕು, ಇನ್ನೊಂದೇನೋ ಇರುತ್ತೆ, ಅದು ಬರ್ತಾ ಇರುತ್ತೆ, ಕೊರ 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 ಅಂತ ಬರುತ್ತೆ, ಮಧ್ಯೆ ಕೋಪ ಶುರುವಾಗುತ್ತೆ. ಹೌದಾ, ಹಿಂಗೇನೋ ಕೇಳಿಸ್ಕೊತಾ ಇರ್ತೀವಿ, ಅಮ್ಮ ಏನೋ ಬಂದು ಹೇಳ್ತಾರೆ ಮಧ್ಯದಲ್ಲಿ, ಏನೋ ಸೀರಿಯಸ್ಸಾಗಿ ಆ ಮ್ಯೂಸಿಕ್ ಎಂಜಾಯ್ ಮಾಡ್ತಾ ಇರ್ತೀವಿ, ಅಮ್ಮ ಏನೋ ಬಂದು ಹೇಳ್ತಾರೆ, ಕೋಪ ಶುರುವಾಗುತ್ತೆ. ಹೌದಾ. ರಾಗ ಲೀಡ್ಸ್ ಟು ಕೋಪ, ರಾಗ ಲೀಡ್ಸ್ ಟು ಕೋಪ, ಕೋಪ ಲೀಡ್ಸ್ ಟು ದ್ವೇಷ. ಓಕೆ. ಸೊ ಆಗಿದೆಯಾ? ದಿನ ಆಗುತ್ತೆ ಸರ್ ಅಂತ. ಸೊ ಆ್ಯಕ್ಚುಲಿ ಇವೆರಡು ಅರಿಷಡ್ವರ್ಗಗಳು ಅಂತ ಬಂದೇ ಬರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಅರಿಷಡ್ವರ್ಗಗಳು ಅಂತ. ಇನಿಷಿಯಲಿ ಈ ನಾಮಕ್ಕೆ ರಿಲೇಟ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಇದು 2 ಅರಿಷಡ್ವರ್ಗಗಳು, ಇವೆರಡು ಶತ್ರುಗಳು ಅಂತ. ಅದಕ್ಕೆ ನಾವು ರಾಗ ಯಾವಾಗ ಅದು ತುಂಬ ಎಕ್ಸ್ಟ್ರೀಮ್ ಆಗ್ತಾಯಿದೆ, ಬಂಧನಕ್ಕಾಗ್ತಾಯಿದೆ, ಗಮನಿಸ್ಕೊಂಡ್ಬಿಡ್ಬೇಕು. ಬಂಧನಕ್ಕಾಗ್ತಾಯಿದೆ ರಾಗ, ಗಮನಿಸ್ಕೊಂಡ್ಬಿಡ್ಬೇಕು. ಮತ್ತು ಕ್ರೋಧ ಯಾವಾಗ ದ್ವೇಷಕ್ಕೆ ಇಳಿತಾ ಇದೆ, ಗಮನಿಸ್ಕೊಂಡ್ಬಿಡ್ಬೇಕು. ಇವೆರಡು ಗಮನಿಸ್ಕೊಂಡ್ಬಿಟ್ರೆ ಜೀವನ ಆರಾಮಾಗಿರುತ್ತೆ. ಇವಾಗ ಎರಡನ್ನು ಯಾವ ಗಮನಿಸ್ಕೊಳ್ಳಲ್ಲ, ರಾಗ ಬಂಧನವಾಗತ್ತೆ, ದ್ವೇಷ ಕ್ರೋಧ ಬುದ್ಧಿಯನ್ನು ಕೆಡಿಸುತ್ತೆ. ಓಕೆ. ಸೊ ಲಲಿತಾ ಏನು ಮಾಡಿದಾಳೆ, ಬಂಧನ ಒಂದು ಕಡೆ ಪಾಶ, ಅದು ರಾಗ ಅನ್ನುವಂತಹ ಪಾಶ. ಇನ್ನೊಂದು ಕಂಟ್ರೋಲು, ಅಂಕುಶ ಅಂದರೆ ಗೊತ್ತಲ್ಲ, ಯಾವುದು ಕೇಳಿ ಯೂಸ್ ಮಾಡ್ತಾರೆ ಅಂಕುಶ? ಆನೆಗೆ. ಓಕೆನಾ, ಆನೆನ ಕಂಟ್ರೋಲ್ ಮಾಡೋಕ್ಕೆ. ಸೊ ಅದನ್ನು ಇಟ್ಕೊಂಡಿದ್ದಾಳೆ. ಸೊ ಅದನ್ನು ಅವಳು ಗೆದ್ದಿದ್ದಾಳೆ. ಇನ್ನೊಂದು ಜನರಲ್ಲಿ ನಂಬಿಕೆ ಇಲ್ಲ ಅಂದರೆ ಅದನ್ನು ಅಪ್ಲೈ ಮಾಡ್ತಾಳೆ, ನಿಮಗೆ ಕೋಪವನ್ನು ಕೊಟ್ಟು ಅಪ್ಲೈ ಮಾಡ್ತಾಳೆ, ಚೆಕ್ ಮಾಡ್ತಾಳೆ. ಓಕೆನಾ. ಮತ್ತು ಇದೇನಾಗತ್ತೆ ಅಂದರೆ ಸ್ವಲ್ಪ ಹೈಯರ್ ಲೆವೆಲಲ್ಲಿ ಹೈಯರ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಾ ಬೇಕು ಅಂತ ಅಪ್ಲೈ ಮಾಡ್ತಾರೆ. ಓಕೆ. ನೀವು ಹಳೆಯ ಪಿಕ್ಚರ್ಗಳು ನೋಡಿದರೆ ನಿಮಗೆ ಗೊತ್ತಿರುತ್ತೆ, ತಪಸ್ಸಿಗೆ ಅಂತ ಕೂತ್ಕೊತಾರೆ, ಆವಾಗಲೇ ಎಲ್ಲ ಮೋಹಿನಿ, ಯಾರೋ ಮೇನಕೆ ಎಲ್ಲ ಬಂದು ಡ್ಯಾನ್ಸ್ ಆಡೋದು. ಹೌದಾ. ರಾಗ ದ್ವೇಷ, ರಾಗ ಮತ್ತು ಕ್ರೋಧ ಹುಡ್ಸೋದಕ್ಕೆ ಬೇಕು ಅಂತಲೇ. ಯಾಕೆಂದರೆ ಟು ಚೆಕ್ ಹೌ ಮಚ್ ಕೇಪೇಬಲ್ ಯು ಆರ್ ಅನ್ನೋದಕ್ಕೆ. ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂದರೆ, ರಾಮಕೃಷ್ಣ ಪರಮಹಂಸರು ಉತ್ಕಟವಾಗಿ ಮೆಡಿಟೇಷನ್ನ ಮಾಡಿರ್ತಾರೆ. ತುಂಬ ಮೆಡಿಟೇಷನ್ನ ಮಾಡಿ ಒಂದು ಲೆವೆಲ್ಗೆ ರೀಚ್ ಆಗಿರ್ತಾರೆ. ಬಟ್ ಅವ್ರ ಪ್ರಾಬ್ಲಮ್ ಏನಾಗಿರುತ್ತೆ ಅಂದರೆ, ಕಾಳಿಯನ್ನು ಮೀರಿ ಹೋಗೋಕ್ಕೆ ಆಗ್ತಾ ಇರಲ್ಲ ಅವ್ರಿಗೆ. ಅಂದರೆ ಇವಾಗ ಹೇಳಿದಂದರೆ ಆ ಧ್ಯಾನದಲ್ಲಿ ಆ ಮೂರ್ತಿ ರೂಪವನ್ನು ಮೀರಿ ಹೋಗೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಅದೇ ತಾನೇ ಪರಾಭಕ್ತಿ ಅಂದರೆ, ಅದೇ ತಾನೇ
ಮೀರಿ ಬ್ರಹ್ಮತ್ವವನ್ನು ತಿಳ್ಕೋಬೇಕು, ಅದನ್ನು ಆಗ್ತಾ ಇರಲ್ಲ. ಅದಕ್ಕೆ ಐ ಥಿಂಕ್ ತೋತಾಪುರಿ ಗುರುಗಳು ಅಂದ್ಕೊತೀನಿ, ಅವರು ಅದಕ್ಕೆ ಕರೆಸ್ಬಿಟ್ಟು ಅವರೊಬ್ಬರ ಹತ್ರ ಮಾತಾಡಿ ಈ ಥರ ಗೊತ್ತಾಗುತ್ತೆ ರಾಮಕೃಷ್ಣ ಪರಮಹಂಸರಿಗೆ ಈ ಥರ ಆಗ್ತಾಯಿದೆ ಅಂತಂದರೆ ಧ್ಯಾನದಲ್ಲಿ ಹೋಗಿ ಹೋಗಿ ಕೊನೆಗೆ ಕಾಳಿ ಹತ್ರ ಮಾತಾಡ್ತಾರೆ, ಕಾಳಿ ಹತ್ರ ಏನೋ ಆಟ ಆಡ್ತಾರೆ, ಕಾಳಿ ಹತ್ರ ಡಿಸ್ಕಷನ್ ಮಾಡ್ತಾರೆ, ಎಲ್ಲವನ್ನು ಮಾಡ್ತಾರೆ. ಬಟ್ ಕಾಳಿಯನ್ನು ಮೀರಿ ಹೋಗಬೇಕಲ್ಲ ಬ್ರಹ್ಮತ್ವವನ್ನು ಅರ್ಥಕೊಳ್ಳೋದಕ್ಕೆ, ಅದು ಆಗ್ತಾ ಇರಲ್ಲ ಅವ್ರಿಗೆ. ಆವಾಗ ತೋತಾಪುರಿ ಅವ್ರ ಗುರುಗಳು ಅವರೊಂದು ಹೇಳ್ತಾರೆ, ಏನಂದರೆ ನೀನೇನು ಮಾಡಬೇಕು ನೀನು ಅಂದರೆ ಧ್ಯಾನ ಸ್ಥಿತಿನಲ್ಲಿ ನೀನು ಆ ಕಾಳಿ ರೂಪವನ್ನು ಕಂಡಾಗ ನೀನು ಏನು ಯಾವ ಒಂದು ಕತ್ತಿಯನ್ನು ಕೊಡ್ತೀನಿ ನಿನಗೆ, ಆ ಕತ್ತಿಯನ್ನು ತಗೊಂಡು ಆ ಏನೇ ಸ್ವರೂಪ ಬರಲಿ ಅದನ್ನು ಕತ್ತರಿಸಬೇಕು ಅಂತ ಹೇಳ್ತಾರೆ. ಇದು ತೋತಾಪುರಿಗಳು ರಾಮಕೃಷ್ಣ ಪರಮಹಂಸರಿಗೆ ಏನೇ ಸ್ವರೂಪ ಬರಲಿ ಕತ್ತರಿಸಬೇಕು ಅಂತ. ಅವರು ರಾಮಕೃಷ್ಣ ಪರಮಹಂಸರು ಧ್ಯಾನದಲ್ಲಿ ಕೂತು ಆ ಸ್ಟೇಜ್ಗೆ ಹೋದಾಗ ಇವ್ರಿಗೆ ಫೇಸಲ್ಲಿ ಗೊತ್ತಾಗತ್ತೆ. ತಕ್ಷಣ ಒಂದು ಈ ಬಾಟ್ಲಿರುತ್ತೆ ಗ್ಲಾಸಿಂದು, ಓಕೆ, ಅದನ್ನು ಒಡೆದು ಓಕೆ ಆ ಶಾರ್ಪ್ ಎಡ್ಜಲ್ಲಿ ಹಿಂಗೆ ಕಟ್ ಮಾಡ್ತಾರೆ. ಅದೇ ಮಾರ್ಕ್ ಅವ್ರಿಗಿರೋದು ಆ್ಯಕ್ಚುಲಿ. ಹಿಂಗೆ ಇಲ್ಲಿ ಕಟ್ ಮಾಡ್ತಾರೆ, ಅವ ಒಳಗಡೆನೂ ಟಕ್ ಅಂತ ಹಿ ವಿಲ್ ಫೀಲ್ ದಟ್ ಇಟ್ ಈಸ್ ಕಟ್ ಅಂತ. ಆವಾಗ ಕಾಳಿಯನ್ನು ಮೀರಿ ಬ್ರಹ್ಮತ್ವದ ಕಡೆಗೆ ಹೋಗ್ತಾರೆ. ಓಕೆನಾ, ಇದು ರಾಮಕೃಷ್ಣ ನಿಜವಾದ ಸ್ಟೋರಿ ಇದು. ಓಕೆ, ಯಾವುದೋ ಕಥೆ ಅಲ್ಲ, ನಿಜವಾಗಿ ನಡೆದಿರುವಂಥದ್ದು. ಅದಕ್ಕೆ ನಿಮ್ಗೆ ಆ ರಾಮಕೃಷ್ಣ ಪರಮಹಂಸರು ನೋಡಿದ್ರೆ ಇಲ್ಲೊಂದು ಮಾರ್ಕ್ ಇರುತ್ತೆ, ಯಾಕೆಂದರೆ ಅಲ್ಲಿ ಕಟ್ ತೋತಾಪುರಿ ಗುರುಗಳೇ ಮಾಡ್ತಾರೆ. ಇವರು ಒಳಗಡೆಯಿಂದ ಆ ಕಾಳಿಯನ್ನು ಏನೇ ಒಂದು ತುಂಡರಿಸ್ಬಿಡ್ತಾರೆ. ಆವಾಗ ಬ್ರಹ್ಮದ ಕಡೆಗೆ ಅವರ ಜ್ಞಾನ ಹೋಗುತ್ತೆ. ಆವಾಗ ಅವ್ರಿಗೆ ದೈವಜ್ಞರಾಗ್ತಾರೆ, ಬ್ರಹ್ಮಜ್ಞರಾಗ್ತಾರೆ. ಇದು ರಾಮಕೃಷ್ಣ ಪರಮಹಂಸದ್ದು. ಓಕೆನಾ. ಸೊ ಕ್ರೋಧಾಕಾರಾಂ ಕುಶೋಜ್ವಲ. ಓಕೆ, ಇಲ್ಲಿಗೆ ನಿಲ್ಲಿಸಿರೋಣ. ಮುಂದಿನ ಶ್ಲೋಕಗಳನ್ನು ಮುಂದಿನ ಇದರಲ್ಲಿ ತೆಗೆದುಕೊಳ್ಳೋಣ. ಸೊ ಇವಾಗ ನಾವೇನೇ ಓದಬೇಕಾದ್ರೂ, ನೆಕ್ಸ್ಟ್ ಟೈಮ್ ಏನೇ ಚಾಂಟ್ ಮಾಡಬೇಕಾದ್ರೂ ಗಮನ ಇರಬೇಕು. ಶ್ರೀಮಾತಾ ಶ್ರೀ ಮಹಾರಾಗಿ ಶ್ರೀಮತ್ ಸಿಂಹಾಸನೇಶ್ವರಿ ಸೃಷ್ಟಿ ಸ್ಥಿತಿ ಲಯ ಚಿದಗ್ನಿಕೊಂಡ ಸಂಭೂತ ಅಗ್ನಿಯಿಂದ ಆವಿರ್ಭವಿಸಿದವಳು. ಯಾಕೋಸ್ಕರ? ದೇವ ಕಾರ್ಯ ಸಮುದ್ಯತ, ದೇವತೆಗಳ ಕಾರ್ಯಕ್ಕಾಗಿ ಆವಿರ್ಭವಿಸೋಳು. ದೇವತೆಗಳ ಕಾರ್ಯ ಯಾವುದೋ? ಭಂಡಾಸುರ ಮತ್ತು ಅವನನ್ನು ಸಾಯಿಸುವಂಥದ್ದು. ಅದು ಉದ್ಯದ್ಭಾನು ಸಹಸ್ರಾವ ಚತುರ್ಬಾಹು ಸಮನ್ವಿತ, ಅಂದರೆ ರಕ್ತವರ್ಣದವಳು ಅವಳ ವಿಮರ್ಶ ರೂಪನೇ ರಕ್ತವರ್ಣದವಳು. ಚತುರ್ಬಾಹು ಸಮನ್ವಿತ, 4 ಕೈ ಉಳ್ಳವಳು. ಓಕೆನಾ. ರಾಗಸ್ವರೂಪ ಪಾಷಾಢ್ಯ, ಒಂದು ಕೈಯಲ್ಲಿ ರಾಗ ಅನ್ನುವಂತಹ ಪಾಶ, ಇನ್ನೊಂದು ಕೈಯಲ್ಲಿ ಕ್ರೋಧ ಅನ್ನುವಂಥ ಅಂಕುಶ, ಇವೆರಡನ್ನೂ ಇಟ್ಕೊಂಡಿರೋಳು. ನಾವು ಪ್ರತಿ ಸಲ ಚಾಂಟ್ ಮಾಡಬೇಕಾದ್ರೂ ಈ ಭಾವನೆಗಳು ಬಂದುಬಿಟ್ರೆ ದಟ್ ಈಸ್ ದ ಬೆಸ್ಟ್ ಧ್ಯಾನ. ನೀವೇನು ಪೂಜೆಗೆ ಹೂವು ಹಾಕೋದು ಬೇಡ, ದೇವ್ರನ್ನ ಇನ್ನೊಂದೇನೋ ಪೂಜೆ ಕೂತ್ಕೊಂಡು ದೊಡ್ಡ ಪೂಜೆ ಮಾಡೋದು ಬೇಡ, ಏನೂ ಬೇಡ. ಈ ಭಾವ ಬಂದುಬಿಟ್ರೆ, ಅಂದರೆ ಈ ಭಾವದಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ ಅಂತ ಬಂದುಬಿಟ್ರೆ ದಟ್ಸ್ ಮೋರ್ ದೆನ್ ಎನಫ್ ಫಾರ್ ಎ ದೇವಿ ಅಥವಾ ಯಾವುದೇ ಒಂದು ದೇವರ ಪ್ರಾರ್ಥನೆಗೆ. ಇದನ್ನು ನಾವು ಮಾನಸಿಕ ಪೂಜೆ ಅಂತ ಕರಿತೀವಿ. ಇಟ್ಸ್ ಅ ಹೈಯೆಸ್ಟ್ ಲೆವೆಲ್ ಆಫ್ ಪೂಜಾ. ಓಕೆ, ಈ ನೀವು ಯಾವ ವ್ರತನೂ ಮಾಡೋದು ಬೇಡ, ಏನೂ ಬೇಡ, ಮಾನಸಿಕ ಪೂಜೆ ಒಂದು ಮಾಡಿಬಿಟ್ರೆ ಇಫ್ ಯು ಆರ್ ಪ್ರಾಪರಾಗಿ ದಟ್ಸ್ ಮೋರ್ ದೆನ್ ಎನಫ್. ಓಕೆ, ಯಾವ ದೇವ್ರೂ ಏನು ಇದು ಕೊಡು ಅಂತ ಕೇಳೋದಿಲ್ಲ. ನಮ್ಮ ಮನಸ್ಸಿನಿಂದ ಇದು ಕೊಡಬೇಕು, ಮನಸ್ಸಿನಿಂದ ಈ ಭಾವ ಕೊಡಬೇಕು. ಕೊಟ್ಟರೆ ದೆನ್ ಆ ಜ್ಞಾನ ಅನ್ನೋದು ತಂತಾನಾಗೆ ನಮ್ಮಲ್ಲಿ ಆವಿರ್ಭವಿಸುತ್ತೆ. ಓಕೆ, ನಮ್ಮಲ್ಲಿ ಆವಿರ್ಭವಿಸುತ್ತೆ. ಆಮೇಲೆ ಸಾಕಷ್ಟು ವಿಷಯಗಳ ಅರ್ಥ ಆಗುತ್ತೆ. ಸಾಕಷ್ಟು ವಿಷಯಗಳ ಅರ್ಥ ಆಗೋದನ್ನು ನೀವು ಹೇಳೋಕ್ಕಾಗಲ್ಲ ಬೇರೆಯವ್ರಿಗೆ. ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮು, ಒಬ್ಬಟ್ಟು ನೀವು ತಿಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಷ್ಟೇ ಅದು. ಪಕ್ಕದವನಿಗೆ ಒಬ್ಬಟ್ಟು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಧ್ಯ ಇಲ್ಲ ಅದು. ಓಕೆನಾ, ಆ ಎಕ್ಸ್ಪೀರಿಯನ್ಸೇ ಬೇರೆ ಅದು. ಓಕೆನಾ, ಇಲ್ಲಿಗೆ ನಿಲ್ಲಿಸಿರೋಣ. ಮುಂದಿನ ಶ್ಲೋಕವನ್ನು ಮುಂದಿನ ಕ್ಲಾಸ್ನಲ್ಲಿ ತೆಗೆದುಕೊಳ್ಳೋಣ. ಯದಕ್ಷರಂ ಪದಭ್ರಷ್ಟಂ ಮಾತ್ರಾಹೀನಂತು ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೆ. ವಿಸರ್ಗಬಿಂದು ಮಾತ್ರಾಣಿ ಪದಪಾದಾಕ್ಷರಾಣಿ ಚ ನ್ಯೂನಾತಿರಿಕ್ತ ಏತಾನಿ ಕ್ಷಮಸ್ವ ಪುರುಷೋತ್ತಮ. ಓಂ ತತ್ಸದ್ಬ್ರಹ್ಮಾರ್ಪಣಮಸ್ತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಥ್ಯಾಂಕ್ ಯು.